ಹಲೋ, ಎಲ್ಲರಿಗೂ ನಮಸ್ಕಾರ. ನಂದು ವಾಯ್ಸ್ ಸ್ವಲ್ಪ ಏನಾದ್ರು ಲೋ ಆಗಿದ್ರೆ ಅದು ಮೈಕ್ ಇಶ್ಯೂ ಅಲ್ಲ. ನಾನು ತುಂಬಾ ಕಿರ್ಚಿ ನನಗೆ ಎನರ್ಜಿ ಡ್ರೈನ್ ಔಟ್ ಆಗಿ ನಂದು ಉಳ್ದಿರೋ 2 ಬ್ರೆತ್ತಿಂದ ಇವತ್ತು ಎಪಿಸೋಡ್ ಮಾಡಕ್ ಬಂದಿದೀವಿ ನಾವು. ಕನ್ಫ್ಯೂಸ್ ಆಗ್ಬೇಡಿ, ಮೀಟಿಂಗ್ ನಲ್ಲಿ ಇದ್ರೇನೆ. ಬಟ್ ವಿಷ್ಣು ಆಮೇಲೆ ಸಾತ್ವಿಕ್ ಅವರು ಒಂದೇ ಕಡೆ ಇದ್ದಾರೆ. ಫಸ್ಟ್ ಅವ್ರಿಗೆ ನೀವು ಸ್ವಲ್ಪ ನೀರ್ ಕುಡ್ಕೊಂಡ್ ಬರ್ಬೇಕು ಅಂದ್ರೆ ಬನ್ನಿ, ಯಾಕಂದ್ರೆ ಡೈರೆಕ್ಟ್ ಆಗಿ ಮ್ಯಾಚ್ ಆದ್ಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ನೀರ್ ಕುಡಿಬೇಕು ಅಂದ್ರೆ ಕುಡೀರಿ, ಅಥವಾ ಏನಾದ್ರು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು ಅಂದ್ರೆ ರೆಸ್ಟ್ ತಗೊಳ್ಳಿ. ಯಾಕಂದ್ರೆ ಇದು ಅಷ್ಟು ಈಸಿ ಆಗಿರ್ಲಿಲ್ಲ ಇದು ನೋಡೋದಿಕ್ಕೆ. ಮ್ಯಾಚ್ ಲೈಕ್ ಓಲ್ಡ್ ಡೇಸ್ ಇತ್ತು ಈ ಮ್ಯಾಚ್. ಎಲ್ಲ ಇಬ್ರು ಆರಾಮಾಗಿದ್ದೀರಾ? ಇದು ಫಸ್ಟ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನಾರ್ಮಲಿ ನಾನು ಸಾತ್ವಿಕ್ ಒಟ್ಟಿಗೆನೆ ನೋಡ್ತೀವಿ ಮ್ಯಾಚಸ್ ನ. ಬಟ್ ಇವತ್ತು ಅಂದ್ರೆ ಒರಿಜಿನಲ್ ನೊಂದವರ ಸಂಘ ಫೀಲಿಂಗ್ಸ್ ಬಂತು ವಾಪಸ್ಸು ಈ ಮ್ಯಾಚ್ ನ ನೋಡ್ಬಿಟ್ಟು, ಬೀಚಾಗ್ ಬರ್ಸ್ಕೊಂಡು ಗೆಲ್ಸಿದ್ದು ನೋಡ್ಬಿಟ್ಟು. ಅದಕ್ಕೆ ಇಮಿಡಿಯೇಟ್ ಆಗಿ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅದಕ್ಕೆ ಸಾತ್ವಿಕ್ ನನ್ ಜೊತೆನೆ ಇದಾರೆ. ಸೊ ಯಾರು ಅವ್ರು ಎಲ್ಲಿ ಮೀಟಿಂಗ್ ಅಲ್ಲಿ ಇಬ್ಬಿಬ್ರೆ ಕಾಣಿಸ್ತಿದಾರಲ್ಲ ಅಂತೆಲ್ಲ ಅನ್ಕೋಬೇಡಿ. ಇಲ್ಲೇ ಇದೀವಿ ಇಬ್ರುನುವೆ. ಪ್ಲಸ್ ನೀವ್ ಹೇಳ್ದಂಗೆ ಎಲ್ಲ ಕುಡ್ದು ತಿಂದು ಎಲ್ಲ ಆಗಿದೆ. ಬಟ್ ಆಚೆ ಬರೋದೊಂದು ಬಾಕಿ ಇತ್ತು ಮ್ಯಾಚ್ ಮುಗಿಯೋದಕ್ಕಿಂತ ಮುಂಚೆ. ಇವಾಗ ಅದು ಕಂಟ್ರೋಲ್ ಅಲ್ಲಿ ಇದೆ, ಪರವಾಗಿಲ್ಲ. ಅಲ್ಲ, ಇದು ನೀರ್ ಕುಡಿಯುವಂತ ಮ್ಯಾಚ್ ಅಲ್ಲ, ಬಿಯರ್ ಕುಡಿಯುವಂತ ಮ್ಯಾಚ್ ಇತ್ತು. ಏನಿಲ್ಲ ಅಂದ್ರು. ಅಪ್ಪ, ನಾನಂತೂ ಲಾಸ್ಟ್ ಓವರ್ ನಡುಗ್ತಾ ಇದ್ದೆ, ನೋಡಕ್ಕೆ ಆಗ್ತಿತ್ತಿಲ್ಲ. ಇಷ್ಟು ಟೆನ್ಸ್ ನಾನ್ ಫೈನಲ್ ಅಲ್ಲೂ ಇಷ್ಟು ಟೆನ್ಸ್ ಆಗಿತ್ತಿಲ್ಲ ಲಾಸ್ಟ್ ಇಯರ್. ಏನೋ ಒಂಥರ ಕಾನ್ಫಿಡೆನ್ಸ್ ಇತ್ತು ನಮ್ ಬಾಯ್ಸ್ ಮೇಲೆ. ಬಟ್ ಕನ್ಸಿಡರಿಂಗ್ ದ ಕಾಂಟೆಕ್ಸ್ಟ್, ಈ ಮ್ಯಾಚ್ ಮಸ್ಟ್ ವಿನ್ ಫೈನಲ್ ಅಂದ್ರೆ ನನ್ಗೆ, ಅಥವಾ ಪ್ಲೇ ಆಫ್ ಆಗಿಲ್ದಲೇ ಕ್ವಾಲಿಫೈ ಆಗಿಲ್ದಲೇ ಇರೋಕೆ ಸ್ಮಾಲ್ ಡಿಫರೆನ್ಸ್ ಇದ್ದಿದ್ದು ಈ ಮ್ಯಾಚ್. ಅಫ್ಕೋರ್ಸ್ LSG ಮ್ಯಾಚ್ ಇತ್ತು, ಬಟ್ ಈ ಮ್ಯಾಚ್ ಆಕ್ಚುಲಿ ತುಂಬಾ ಕಾಂಟೆಕ್ಸ್ಟ್ ಅಲ್ಲಿ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ವೆರಿ ಕ್ರೂಷಿಯಲ್ 2 ಪಾಯಿಂಟ್ಸ್. ಅಂಡ್ ಈ ತರ ಮತ್ತೆ ಬರ್ಸ್ಬೇಡಿ. ಸಿಂಪಲ್ ಕ್ವೆಶ್ಚನ್, ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್ ಲಿಟ್ರಲಿ ಅವನ್ ಅದೊಂದು ಮೀಮ್. ನೆಕ್ಸ್ಟ್ ಟೈಮ್ ಅವನ್ ಏನಾದ್ರು ರಿಟೆನ್ಷನ್ ಗೆಲ್ಲಾರ ಬಂತು ಅಂತಂದ್ರೆ ಅದೊಂದು ಮೀಮ್ ಇದೆಯಲ್ಲ ಕನ್ನಡದಲ್ಲಿ, 10 ಕೋಟಿ ಕೊಡ್ತೀನಿ ಕಣ್ಮತ್ರ ಆತರ. ಏನ್ ಬೇಕೋ ಅವನ್ಗೆ. ಕಾಲ್ ಕತ್ತರಿಸ್ಬಿಟ್ಟು ಕೊಡ್ತೀನಿ, ಕೈ ಬೇಕಾ ಕತ್ತರಿಸ್ಬಿಟ್ಟು ಕೊಡ್ತೀನಿ, ಆತರ ಏನ್ ಬೇಕೋ ಕೊಟ್ಬಿಡಿ ಅವ್ನಿಗೆ ಇಟ್ಕೊಳಕ್ಕೆ. ಅವ್ನ್ ಹೇಗಿದ್ರೆ ನೆಕ್ಸ್ಟ್ ಟೈಮ್ ಧೋನಿ ತರ ಅನ್ಕ್ಯಾಪ್ಡ್ ಅಂತ ಬಂದ್ಬಿಡ್ತಾನೆ ಆ ಕ್ಯಾಟಗರಿಲಿ. ಹೌದು. ಸೊ ದಯವಿಟ್ಟು ಇಂಥ ಪ್ಲೇಯರ್ಸೇ ಬೇಕಾಗಿರೋದು ನಮ್ಗೆ, ಎಕ್ಸ್ಪೀರಿಯನ್ಸ್ಡ್. ಆಮೇಲಿಂದ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಈಗ ಧೋನಿ ತರ ಕೆಟ್ಟದಾಗಿ ತಾತನ್ ತರ ಆಡೋದಲ್ಲ. ಅಂದ್ರೆ ಇನ್ನು ಕ್ವಾಲಿಟಿ ಮ್ಯಾಚಸ್ ನ ಆಡ್ಬಿಟ್ಟು ಗೆಲ್ಸೋ ಕೆಪಾಸಿಟಿ ಇರೋರು ಇಂಥವ್ರೇ ಬೇಕಾಗಿರೋದು. ಇವತ್ತು ಆಕ್ಚುಲಿ ಹಂಗ್ ನೋಡ್ತು ಅಂತಂದ್ರೆ ಕೃಣಾಲ್ ಪಾಂಡ್ಯ ಅಂಡ್ ಭುವನೇಶ್ವರ್ ಕುಮಾರ್ ಇವರಿಬ್ರಿಂದಾನೇ ನಾವ್ ಗೆದ್ದಿರೋದು ಮ್ಯಾಚ್ ನ. ಇವರಿಬ್ರೇ ಅದು ಇಂಡಿವಿಜುವಲ್ ಬ್ರಿಲಿಯನ್ಸ್ ಇಂದಾನೇ ಗೆದ್ದಿರೋದು. ಇದು ಟೀಮ್ ಪರ್ಫಾರ್ಮೆನ್ಸ್ ಅಲ್ವೇ ಅಲ್ಲ. ಸೊ ಈ ತರ ಪ್ಲೇಯರ್ಸ್ ಗೆ ನಾವು ಸಾಯ್ತಾ ಇದ್ವಿ 18 ವರ್ಷದಿಂದ. ಸೊ ಅದ್ ಯಾವ ದೇವ್ರಿಗೆ ನೆನ್ಸ್ಕೊಂಡು ಸಡನ್ ಆಗಿ ಇಬ್ರು ಬಂದ್ಬಿಟ್ಟಿದಾರೆ ಈ ತರ. ಇವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ನನ್ ಲೆಕ್ಕದಲ್ಲಿ. ನಾನು ಸ್ವಲ್ಪ ಬ್ಯಾಕ್ ಟು ದ ಫ್ಯೂಚರ್ ಟೈಪ್ ಏನೋ ಮಾಡಿ ಬ್ಯಾಕ್ ಟು ದ ಪಾಸ್ಟ್ ಹೋಗ್ತೀನಿ ಈ ಸತಿ. ಆಕ್ಷನ್ ಡೇ 1 ಆದ್ಮೇಲೆ, ಲಾಸ್ಟ್ ಇಯರ್ ಮೆಗಾ ಆಕ್ಷನ್ ಡೇ 1 ಆದ್ಮೇಲೆ ಎಲ್ಲಾರು ಹೇಳ್ತಿದ್ರು, RCB ಅಷ್ಟ್ ದುಡ್ಡು ಇಟ್ಕೊಂಡಿದ್ದಾರೆ, ಅಷ್ಟ್ ಕಾಸು ಇಟ್ಕೊಂಡಿದ್ದಾರೆ, ಯಾರ್ಗೆ? ಅಂಪೈರ್ ಕೊಡಕ್ಕ, ಅಂಬಾನಿ ಕೊಡಕ್ಕ, ಏನಕ್ಕೆ ಅಂತ. ಬಟ್ ಅಲ್ಲಿ ಪ್ಲೇಯರ್ ಲಿಸ್ಟ್ ನೋಡಿದಾಗ 2 ಪ್ಲೇಯರ್ಸ್ ರಿಯಲಿ ಸ್ಟುಡ್ ಔಟ್. ಒಬ್ರು ಭುವನೇಶ್ವರ್ ಕುಮಾರ್, ಇನ್ನೊಬ್ರು ಕೃಣಾಲ್ ಪಾಂಡ್ಯ. ಅವ್ರು ಡೇ 2 ಬರ್ತಾರೆ ಅಂತಾನು ಗೊತ್ತಿತ್ತು. ಅಂಡ್ ದೀಸ್ ಆರ್ ದ ಕೈಂಡ್ ಆಫ್ ಪ್ಲೇಯರ್ಸ್ ಹೂ ವಿನ್ ಯು ಚಾಂಪಿಯನ್ಶಿಪ್ಸ್. ಇಬ್ರು ಭುವಿ ಸನ್ರೈಸರ್ಸ್ ಗೆ ಮತ್ತೆ ಕೃಣಾಲ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಹೋಗಿ ದೇ ಹ್ಯಾವ್ ಒನ್ ಚಾಂಪಿಯನ್ಶಿಪ್ಸ್ ವಿತ್ ದೆಮ್ ಥ್ರೂ ಸಚ್ ಕ್ಲಚ್ ಪರ್ಫಾರ್ಮೆನ್ಸಸ್. ಸೊ ಅವ್ರಿಗೂ their contributions cannot be valued by you don't have a contract, you don't have anything. But it's Vishnu ಹೇಳ್ದಂಗೆ, after a long time it's very vital to have such characters in our dressing room, and to see them win us this sort of almost an unwinnable match ಭುವಿಗೆ ಬಂದಾಗ ಅವಾಗ, to keep their head cool, nerves calm. ಒಂದ್ ಸ್ಲೈಸ್ ಓವರ್ ಒಂದ್ ಸ್ಲೈಸ್ ಓವರ್ ಪಾಯಿಂಟ್, ಅಯ್ಯೋ ಅದ್ ಬೇಕಿತ್ತಪ್ಪ. ಐ ನೀಡೆಡ್ ದಟ್ ಮೋರ್ ದನ್ ಎನಿಥಿಂಗ್ ಎಲ್ಸ್ ದಿಸ್ ಇಯರ್ ಅಂತ ಅನಿಸ್ತು. ಬಟ್ ಯಾ, ಇಫ್ ಯು ಹ್ಯಾವ್ ಟು ಡಿಸ್ಕ್ರೈಬ್ ಭುವನೇಶ್ವರ್ ಕುಮಾರ್ಸ್ ಪರ್ಫಾರ್ಮೆನ್ಸ್ ಟುಡೇ, that is unlike anything I've ever seen in T20 cricket, in cricket, let alone T20 cricket. ಅವ್ರು ಫಸ್ಟ್ ನ್ಯೂ ಬಾಲ್ ಅಲ್ಲಿ ನಕಲ್ ಬಾಲ್ಸ್ ಮಾಡಿ ಸ್ವಲ್ಪ ಲೆಂತ್ ನ ಫುಲ್ ಮಾಡಿ ಇನ್ವೈಟಿಂಗ್ ಪೀಪಲ್ ಟು ಡ್ರೈವ್. ಸೊ ಆ ಮೂವ್ಮೆಂಟ್ ಇತ್ತು. ಸ್ವಲ್ಪ ಹೊಸ ಪಿಚ್,
ನೋಬಡಿ ನ್ಯೂ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ರಾಯ್ಪುರ್. 10 ವರ್ಷದಿಂದ ಅಲ್ಲಿ ಮ್ಯಾಚ್ ಆಡಿಲ್ಲ. ಆ ಕಾಂಟೆಕ್ಸ್ಟ್ ಅಲ್ಲಿ ಬಂದು ಭುವನೇಶ್ವರ್ ಕುಮಾರ್ ಜಸ್ಟ್ ಕೆಪ್ ಥಿಂಗ್ ಸಿಂಪಲ್ ಅಂಡ್ ಕೆಪ್ ಥಿಂಗ್ ಆನ್ ಸ್ಟ್ರಿಂಗ್ ಅಂತಾನೆ ಹೇಳ್ಬೋದು. ಸೊ ನ್ಯೂ ಬಾಲ್ ಅಲ್ಲಿ ಕ್ರೂಷಿಯಲ್ ಬ್ರೇಕ್ ಥ್ರೂಸ್ ಬೇಕಿತ್ತು, ತರ್ಸ್ಕೊಟ್ರು. ಬಟ್ ವೇ ಹಿ 1 6 ಕನೆಕ್ಟ್ ಮಾಡಿದಂತುವೆ ವರ್ಡ್ಸ್ ಫಾಲ್ ಶಾರ್ಟ್. It just had to be experienced and glad enough that he had a chance to experience it. So yeah, ಅವನ್ಗೆ ಪರ್ಪಲ್ ಕ್ಯಾಪ್ ಕೊಡಿ, ಆರೆಂಜ್ ಕ್ಯಾಪ್ ಕೊಡಿ, ಗೋಲ್ಡನ್ ಕ್ಯಾಪ್ ಕೊಡಿ, ಪ್ಲಾಟಿನಂ ಕ್ಯಾಪ್ ಕೊಡಿ, ಏನ್ ಬೇಕೋ ಕೊಟ್ಬಿಡಿ ಅಂತ ಹೇಳ್ಬೇಕೀಗ. ಆಮೇಲೆ ಇವತ್ತು ಏನು ಅಂದ್ರೆ, ಇವತ್ತು ಎರಡು ಒಂಥರ ಹೆಂಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಪರ್ಫೆಕ್ಟ್ ಪರ್ಸನಾಲಿಟೀಸ್ ಇಬ್ರು ವೇ ಡಿಫ್ರೆಂಟ್, ಅವ್ರ ಅಪ್ರೋಚ್ ಡಿಫ್ರೆಂಟ್, ಅವ್ರದ್ದೆಲ್ಲ ಡಿಫ್ರೆಂಟ್. ಬಟ್ ಅವ್ರ ಸ್ಟ್ರೆಂತ್ ಇರೋದು ಅವ್ರ ಮೆಂಟಾಲಿಟಿ. ಟುಡೇ ವಾಸ್ ಅ ಟ್ರಯಂಫ್ ಆಫ್ ಏನಂತಾರೆ ಮೆಂಟಾಲಿಟಿ ಜೈಂಟ್ಸ್ ಅಂತಾರಲ್ಲ ಆತರ. ಇವ್ರಿಬ್ರಿಗೆ ಭುವನೇಶ್ವರ್ ಕುಮಾರ್ ನೋಡಿ, ಅವ್ನ್ ಬಂದಾಗ ಏನಿಲ್ಲ ಆರಾಮಾಗಿ ನಡ್ಕೊಂಡ್ ಬರ್ತಾನೆ. ಅವ್ನ್ ಏನೂ ಇಲ್ಲ ಅನ್ಸ್ಬಿಡುತ್ತೆ. ನಿಂಗೆ ಏನಾದ್ರು ಕ್ರಿಕೆಟ್ ನೋಡಿಲ್ಲ ಅಂದ್ರೆ ಇವ್ನ್ ಯಾವನೋ ಫಸ್ಟ್ ಟೈಮ್ ಆಡಕ್ ಬಂದಿದ್ದಾನೆ ಪಾಪ, ಏನೋ ಬಡವ ಬಂದು ಆಡ್ಕೊಂಡ್ ಹೋಗ್ತಾನೆ, ಏನೋ 50 ಲಕ್ಷ ತಗೊಂಡ್ ಮನೆಗೆ ಹೋಗ್ತಾನೆ ಅಂತ ಆತರ ಬರ್ತಾನ ಅವನು. ಬಟ್ ಮಾಡೋ ಕೆಲ್ಸ ಎಲ್ಲಾನು ವರ್ಲ್ಡ್ ಕ್ಲಾಸ್. 6 ಕನೆಕ್ಟ್ ಮಾಡಿದ್ರ ಬಗ್ಗೆ ಬಿಟ್ಬಿಡೋಣ, ಅವ್ನ್ ಮೇನ್ ಕೆಲ್ಸ ಬೌಲಿಂಗ್. ಏನ್ ಈ ವರ್ಷ ಅಂತೂ ಅನ್ಬಿಲೀವಬಲ್ ಬೌಲಿಂಗ್, ಅಂದ್ರೆ ಪರ್ಫೆಕ್ಟ್ ಬೌಲಿಂಗ್. ಎಸ್ಪೆಷಲಿ ನಮ್ದು ಬೌಲಿಂಗ್ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ ಒಂಥರ ಪವರ್ ಪ್ಲೇನಲ್ಲಿ 3 overs ಡಿಸ್ಟ್ರಕ್ಷನ್, ಅಬ್ಸಲ್ಯೂಟ್ ಡಿಸ್ಟ್ರಕ್ಷನ್. ಆಮೇಲೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ಸ್ ಕೃಣಾಲ್ ಪಾಂಡ್ಯ. ನನ್ ಯಾವಾಗ್ಲಿಂದನೂ ನಾನು ಆಸೆ ಪಡ್ತಾ ಇದ್ದೆ ಅವನು RCB ಆಡ್ಬೇಕು ಅಂತ. ನನ್ಗೆ ಅವನು ಟೋಟಲಿ ಆಪೋಸಿಟ್ ಭುವನೇಶ್ವರ್ಗೆ. ಅವನು ನೋಡಿದ್ರೆ ಅವನು ಒಂಥರ ಈಗ ಹೆಂಗೆ ಅಂದ್ರೆ ವಿರಾಟ್ ಕೊಹ್ಲಿ ಟು ದ ಪವರ್ ಆಫ್ ವಿರಾಟ್ ಕೊಹ್ಲಿ ಆತರ ಫೀಲಿಂಗ್ ಬರುತ್ತೆ ಅವನು ನೋಡಿದ್ರೆ. ಅವ್ನು ಸುಮ್ನೆ ಈಗ ಒಂದ್ ಬಾಲ್ ಬರುತ್ತೆ, ಅವ್ನ್ ಲಾಂಗ್ ಆನ್ ಅಲ್ಲಿ ನಿಂತ್ಕೊಂಡಿರ್ತಾನೆ, ಬಾಲ್ ಬಂದು ಎಸೆಯೋದ್ರಲ್ಲಿ ಅವನೊಂದು 10 ಶಾಟ್ ತಗೋಬಹುದು ಒಂದು ಪಿಕ್ಚರ್ ನ. ಒಂಥರ ಮೂವಿ, ಅವ್ನು ಇಡೀ ಲೈಫ್ ಇರೋದು ಅವನೊಂದು ಮೂವಿ ಹೀರೋ ಅನ್ನೋ ತರಾನೇ ಅವನು ಲೈಫ್ ಅನ್ನ ಲೀಡ್ ಮಾಡೋದು. ಇವತ್ತೂ ಅಷ್ಟೇ, ಇರೋ ಬರೋ ಬಾಬಾ ರಾಮ್ದೇವ್ ಯೋಗ ಎಲ್ಲ ಮಾಡ್ಬಿಟ್ಟ ಅವನು, ಕ್ರಾಂಪ್ಸ್ ಬಂದ್ಬಿಟ್ಟ. ಬಟ್ ಅವನ್ ಅದೇನೆ ಒಂದ್ ಸ್ಪೆಷಾಲಿಟಿ. ಅವ್ನ್ ಯಾವಾಗ್ಲೂ ಅವ್ನ್ ಮೆಂಟಾಲಿಟಿ ಅವ್ನ ಬಿಟ್ಕೊಡೋದೇ ಇಲ್ಲ. ಪ್ಲಸ್ ನನ್ಗೆ ವರ್ಡ್ಸೇ ಬರ್ತಾ ಇಲ್ಲ ಇವ್ರಿಬ್ರು ಬಗ್ಗೆ ಹೇಳೋದಿಕ್ಕೆ. ಸಾತ್ವಿಕ್ ಹೇಳಿದಂತೂ 200% ಕರೆಕ್ಟ್. ಯಾವ್ದೇ ಚಾಂಪಿಯನ್ ಟೀಮ್ಗುನು ಈ ತರ ಇರ್ಲೇಬೇಕು. ಅವ್ರಿಬ್ರು ಯಾವತ್ತೂ ಗಿವ್ ಅಪ್ ಮಾಡಲ್ಲ, ಯಾವತ್ತೂ ಅವ್ರನ್ನ ಕೆಳಗಡೆ ಹಾಕೊಳ್ಳಲ್ಲ, ಯಾವತ್ತೂ ಸಿಚುವೇಶನ್ ನ ಬಿಟ್ಕೊಡಲ್ಲ, ಕೈಯಿಂದ ಮೀರೋಗ್ ಬಿಟ್ಕೊಡಲ್ಲ. ಸಿಚುವೇಶನ್ ಹೆಂಗಿದ್ಯೋ ಹಂಗ ಅವ್ರ ತಲೆಯಲ್ಲಿ ಇಟ್ಕೋತಾರೆ, ಬಾಲ್ ಟು ಬಾಲ್ ಅವ್ರು ನೋಡ್ಕೋತಾರ ಅಷ್ಟೇ. ಈಗ ಭುವನೇಶ್ವರ್ ಕುಮಾರ್ ಅಷ್ಟೇನೆ, ಅವ್ನ್ ಎಕ್ಸ್ಟ್ರಾಡಿನರಿ ಥಿಂಕಿಂಗ್ ಏನೂ ಮಾಡ್ಲಿಲ್ಲ, ಆ ಬಾಲ್ ನೋಡ್ದ ರೆಸ್ಪಾಂಡ್ ಮಾಡ್ದ. ಹೌದು. ಇನ್ನೊಂದೇನಂದ್ರೆ ಭುವನೇಶ್ವರ್ ಕುಮಾರ್ ಅಂಡ್ ಕೃಣಾಲ್ ಪಾಂಡ್ಯ ಇವರಿಬ್ರುನುವೆ, ಈವನ್ ಇಫ್ ಇಟ್ ಇಸ್ ದರ್ ಆಫ್ ಡೇ, ಅವ್ರು ಯಾವಾಗ್ಲೂನುವೆ 7 out of 10 ಪರ್ಫಾರ್ಮೆನ್ಸಸ್ ಕೊಡ್ತಾರೆ ಟೀಮ್ಗೆ. ದೇ ನೆವರ್ ಗೋ ಬಿಲೋ ದಟ್ 5 or 4 ಆತರ. ಅಂದ್ರೆ ನೆಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅವ್ರು ಯಾವತ್ತೂ ಕೊಡೋದೇ ಇಲ್ಲ ಟೀಮ್ಗೆ. ಅದೊಂದು ತುಂಬಾನೇ ಒಳ್ಳೆ ಅಡ್ವಾಂಟೇಜ್, ಕನ್ಸಿಸ್ಟೆನ್ಸಿ. ಯಾಕಂದ್ರೆ ಈ ತರ ಕನ್ಸಿಸ್ಟೆಂಟ್ ಬೌಲರ್ಸ್ ಎಸ್ಪೆಷಲಿ ನಮ್ಮ RCB ನಲ್ಲಿ ಜೀವಮಾನದಲ್ಲೇ ಇರ್ಲಿಲ್ಲ. ಇವಾಗ ಹೇಸಲ್ವುಡ್ ನೋಡ್ತು ಅಂತಂದ್ರೆ ಓಕೆ, ಈ ಸೀಸನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ರೆ, ಬಟ್ ಹಿ ಹಸ್ ಆಲ್ಸೋ ಬೀನ್ ಅ ವೆರಿ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಹಂಗ ನೋಡ್ತು ಅಂತಂದ್ರೆ. ಆಮೇಲಿಂದ ಭುವನೇಶ್ವರ್ ಕುಮಾರ್ ಎಸ್ಪೆಷಲಿ ತಗೊಂಡು ಅಂತಂದ್ರೆ ಯಾವ ರೋಲ್ ಬೇಕಾದ್ರೆ ಮಾಡ್ಬೋದು. ಹಿ ಕ್ಯಾನ್ ಬೋಲ್ ಇನ್ ದ ಪವರ್ ಪ್ಲೇ, ಹಿ ಕ್ಯಾನ್ ಬೋಲ್ ಅಟ್ ದ ಡೆತ್, ಹಿ ಕ್ಯಾನ್ ಬೋಲ್ ಇನ್ ದ ಮಿಡ್ಲ್ ಓವರ್ಸ್. ಸೊ ಅದು ಒಂದು ಅದ್ ಎಕ್ಸ್ಪೀರಿಯನ್ಸ್ ಇಂದಾನೆ ಬರೋದು. ಆಮೇಲೆ ಇದು ನಾನ್ ಫಸ್ಟ್ ಎಲ್ಲಾರ್ಗು ಸಾರಿ ಹೇಳ್ಬೇಕು. ಯಾಕೆ ಅಂತಂದ್ರೆ ನಾನು ಇನಿಷಿಯಲಿ ಕೃಣಾಲ್ ಪಾಂಡ್ಯ ಹೋಪ್ಲೆಸ್ LSG ಟೀಮ್ ಆಡೋದ್ ನೋಡ್ಬಿಟ್ಟು, ಅವನು ಆ LSG ಟೀಮ್ ಅಲ್ಲಿ ಯಾರು ದೇವ್ರ ಹೋದ್ರು ಆ ದೇವ್ರಿಗೂ ಪಾಪ ಏನು ಮಾಡಕ್ ಆಗಲ್ಲ, ಆತರ ಸಿಚುವೇಶನ್ ಆ ಟೀಮ್ ಇರೋದು. ಸೊ ಅದಕ್ಕೆ ಅವನು LSG ಟೀಮ್ ಅಲ್ಲಿ ನೋಡ್ಬಿಟ್ಟು ಅವಾಗ ನನ್ಗೆ ಇವನ್ಗೆ ಏನೋ ಪ್ರಯೋಜನ ಇಲ್ಲ, ಸುಮ್ನೆ ಹಾರ್ದಿಕ್ ಪಾಂಡ್ಯ ಅಣ್ಣ ತಮ್ಮ ಏನೋ ಅದಕ್ಕೆ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಹೆಸ್ ಪ್ರೂವನ್ ಮೀ ರಾಂಗ್. ನಿಜವಾಗ್ಲೂ ನಾನ್ ಆಕ್ಷನ್ ಟೈಮ್ ಅಲ್ಲೂ ಐ ವಾಸಂಟ್ ಕೀನ್ ಆನ್ ಅಸ್ ಗೆಟಿಂಗ್ ಕೃಣಾಲ್ ಪಾಂಡ್ಯ. ಅದು ಅವ್ನ್ ಕ್ಯಾರೆಕ್ಟರ್ ಹೆಂಗೆ, ಆಮೇಲಿಂದ ಅವ್ನ್ ಏನ್ ಸ್ಪೆಷಲಿಸ್ಟ್, ಅವ್ನ್ ರೋಲ್ ಏನು ಅಂತ ನನ್ಗೆ ಇನ್ನೂ ಅರ್ಥನೇ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ. ಯಾಕೆಂತಂದ್ರೆ ನಮ್ಮ ಹೋಪ್ಲೆಸ್ ಗೋಯಂಕಾ ಟೀಮು ಅವನನ್ನ ಏನಂತಾರೆ, ಇವಾಗ ಒಂದು ಟೈಗರ್ ನ ಝೂನಲ್ಲಿ ಕೂಡ ಹಾಕ್ಬಿಟ್ರೆ ಒಂಥರ ಎಲ್ಲರ ಜೊತೆನು ಪೆದಂಗ ಆಟಾಡ್ಕೊಂಡಿರುತ್ತಲ್ಲ, ಆತರ ಆಗಿತ್ತು ಕೃಣಾಲ್ ಪಾಂಡ್ಯಗೆ, ಟು ಬಿ ಆನೆಸ್ಟ್. ಸೊ ಅದರಿಂದ ಆಚೆ ಬಂದು ಇವಾಗ ರಿಯಲ್ ಟೈಗರ್ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಸೊ ದಟ್ ಈಸ್ ವೆರಿ ಮಚ್ ನೀಡೆಡ್. ಎಸ್ಪೆಷಲಿ ಈ ತರ ಗೇಮ್ಸ್ ನಾವು
9 out of 10 ಟೈಮ್ಸ್ ಈ ಗೇಮ್ಸ್ ನ ಸೋಲ್ತೀವಿ ವಿತೌಟ್ ಕ್ಯಾರೆಕ್ಟರ್ಸ್ ಲೈಕ್ ಕೃಣಾಲ್ ಪಾಂಡ್ಯ ಅಂಡ್ ಭುವನೇಶ್ವರ್ ಕುಮಾರ್. ಇವರಿಬ್ರು ಇರೋದ್ರಿಂದಾನೇ ನಾವ್ ಇವತ್ತು ಗೆದ್ದಿರೋದು. ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ದಟ್ ಮೇಕ್ ಅ ಡಿಫರೆನ್ಸ್ ಅಷ್ಟೇ. ಎಲ್ಲಾರ್ದು ಆಫ್ ಡೇ ಇರ್ಬೇಕಾದ್ರೆ ಇಫ್ ದೀಸ್ ಟು ಪೀಪಲ್ ಸ್ಟೆಪ್ ಅಪ್ ಅಂಡ್ ಪರ್ಫಾರ್ಮ್, ನಮ್ ಗ್ಯಾರಂಟಿ ಗೊತ್ತು ನಮ್ಗೆ ಅಷ್ಟು ಕ್ವಾಲಿಟಿ ಇದೆ ಇವ್ರ ಹತ್ರ ಅಂತ. ಅದು ಒನ್ ವ್ಯಾಲಿಡ್ ಪಾಯಿಂಟ್ ವಿಷ್ಣು ಹೇಳಿದ್ದು. ಯು ನೀಡ್ ಕ್ಯಾರೆಕ್ಟರ್ಸ್ who give you 7 out of 10 performances week in week out. That is what championship teams are made of across sports. ಇವಾಗ you always have reliable guys like this in and around your setup, and the experience, ಅವರಿಬ್ರು ಎಕ್ಸ್ಪೀರಿಯನ್ಸ್ ತರೋದು. ಅವ್ರು ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಇದಾರೆ, ಎಲ್ಲಾ ಸಿಚುವೇಶನ್ಸ್ ಅಲ್ಲೂ they have been and they have lived through every type of situation with both ball and bat in hand. ಭುವಿ ಒನ್ ಟೈಮ್ ಅಲ್ಲಿ ಧೋನಿ ಔಟ್ ಆದ್ಮೇಲೆ ಟೇಲೆಂಡರ್ ಜೊತೆ ಎಲ್ಲ ಶ್ರೀಲಂಕಾದಲ್ಲಿ ವೆನ್ ದ ಪಿಚ್ ಇಸ್ ಟರ್ನಿಂಗ್ ಸ್ಕ್ವೇರ್ ಗೆಲ್ಸಿದಾನೆ ಮ್ಯಾಚ್. ಸೊ ಹಿ ಹ್ಯಾಸ್ ಆಲ್ಸೋ ಬೀನ್ ಥ್ರೂ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್ ಅಂಡ್ ಹಿ ಹ್ಯಾಸ್ ಅಬ್ಸಲ್ಯೂಟ್ಲಿ ಶೋನ್ ಥ್ರೂ. ಕೃಣಾಲ್ದು ದೇರ್ ವಾಸ್ ಆಲ್ವೇಸ್ ದಟ್ ಬಿಟ್ ಆಫ್ ಸ್ಕೆಪ್ಟಿಸಿಸಮ್, ಬಟ್ ಒಂದು ಶೌಟ್ ಔಟ್ ಕೊಡ್ಬೇಕೇನಂದ್ರೆ ಆಂಡಿ ಫ್ಲವರ್ LSG ಅಲ್ಲಿ ಇದ್ರು ಹಿ ರೆಕಗ್ನೈಸ್ಡ್ ಕೃಣಾಲ್ಸ್ ಟ್ಯಾಲೆಂಟ್ಸ್ ಅಂಡ್ ಹಿ ರಿಯಲೈಸ್ ದಟ್ ಆಲ್ ಹಿ ನೀಡೆಡ್ ವಾಸ್ ಅ ಬೆಟರ್ ಇಕೋಸಿಸ್ಟಮ್ ದೆನ್ LSG. ಸೊ ಕ್ರೆಡಿಟ್ ಟು ಹಿಮ್ ಆಲ್ಸೋ ವೆರ್ ಇಟ್ಸ್ ಡ್ಯೂ. ಸ್ವಲ್ಪ ಇವಾಗ ಸೆಗ್ವೆ ಆಗ್ತೀನಿ. ಇಲ್ಲಿ ಬಾಟಮ್ ರೈಟ್ ಅಲ್ಲಿ ಒಂದು ರೋಹಿತ್ ಶರ್ಮಾ ಆಡ್ ಇದೆ, ನೋಡ್ತೀರಾ? ಟೂ ಮಚ್ ನಾಯ್ಸ್, ಟೈಮ್ ಟು ಮ್ಯೂಟ್ ಅಂತ. ಇವಾಗ ಒಂದು ಗೇಮ್ ಬೇಕು, ಅವನನ್ನ ಮ್ಯೂಟ್ ಮಾಡಿರೋದು ಭೂವಿ. ನಮ್ ಭೂವಿ ಔಟ್ ಚೆನ್ನಾಗಿ ಬಾಯಿ ಮುಚ್ಚಿರೋದು ಇವಾಗ ಚೆನ್ನಾಗಿತ್ತು. ಇಲ್ಲ, ಭುವಿ ಒಬ್ನೇ ಅಲ್ಲ, ಆಕ್ಚುಲಿ ಸೂರ್ಯಕುಮಾರ್ ಯಾದವ್ ಅವನನ್ನ ಮ್ಯೂಟ್ ಮಾಡ್ಬಿಟ್ಟಿದ್ದ ಇಡೀ ಗೇಮ್ ಇಂದ. ಇಲ್ಲ, ಆ ದಡಿಗೆ ನಿಜವಾಗ್ಲು ಅವನು ಸ್ಟಾರ್ ಪ್ಲೇಯರ್ ಆಗಿರೋದು ಆ ಟೀಮ್ ಅಲ್ಲಿ. 15 ವರ್ಷ ಇದ್ದಾನೆ ಆ ಟೀಮ್ ಅಲ್ಲಿ ಆಲ್ಮೋಸ್ಟ್. ಇವಾಗ ಅವನು 10 ವರ್ಷ ಕ್ಯಾಪ್ಟನ್ ಆಗಿದ್ದ ಅದ್ರಲ್ಲಿ. ಅವನೇ ಅಂದ್ರೆ ಈಗ ನಮ್ ಕೊಹ್ಲಿ ಹೆಂಗೋ ಆ ಟೀಮ್ ಇವನ ಹಂಗೇನೆ. ತೆಂಡೂಲ್ಕರ್ ಎಲ್ಲ ಇದ್ರು ಅವ್ರ ಟೀಮ್ ಅಲ್ಲಿ. ಇಲ್ಲ, ಅವನ್ಗಿಂತಾನು ವ್ಯಾಲ್ಯೂ ಇರೋ ಪ್ಲೇಯರ್ ಇವನು. ಅಂತವ್ರನ್ನ ಇವನ್ ಸುಮ್ನೆ ಹೋಗಿ ಬೆಂಚ್ ಮೇಲೆ ಕೂತ್ಕೊಂಡು ಅವನವನೇ ಅವಮಾನ ಮಾಡ್ಕೊಳಕ್ ಬಿಟ್ರೆ ನಾವ್ ಇನ್ನೇನ್ ಮಾಡಕ್ಕಾಗುತ್ತೆ? ಅದು ಅವನನ್ನೇ ಬರಪ್ಪ. ಇನ್ನೊಂದು ಅಗೇನ್ ಅನದರ್ segue, but again same like MI ವರ್ಸಸ್ RCB ಮ್ಯಾಚ್ ಇನ್ ಮುಂಬೈ. ಮ್ಯಾಚ್ ಶುರುವಾದಾಗ ಇನ್ನೇನು ಪ್ಲೇಯರ್ಸ್ ಬರ್ತಾ ಇದಾರೆ, ಅವಾಗ ಅಗೇನ್ ರೋಹಿತ್ ಶರ್ಮಾ ಬ್ಯಾಟ್ ಟೆಸ್ಟ್ ಫೇಲ್ ಆಗಿ ಹಾಕಿ ಒಳಗೆ ಸರಿಗಿದೆ ಅಂತ ನೋಡುವಂತ ತೋರಿಸ್ದ ಕಟ್ಟು ಕಮರ್ಷಿಯಲ್ ಅಂತ ಬಂತು. ಸೊ ಏನೋ ಅವಾಗನೇ ಅನ್ನಿಸ್ತು, ಏನೋ ಸರಿಗಿಲ್ಲ ಇವತ್ತು. We saw a few instances where we were in Mumbai Indians. ಸೊ ಚೆಕ್ ಮಾಡಿ, ಥರ್ಡ್ ಅಂಪೈರ್ ಚೆಕ್ ಮಾಡಿ ಅಂತ ಏನೇನೋ ಮಾಡ್ತಿದ್ರು. ಸೊ ದಟ್ ಇಸ್ ಅಗೇನ್ ಫ್ಯೂ ಮೈನರ್ ಥಿಂಗ್ಸ್ ಇನ್ ಹೈಂಡ್ ಸೈಟ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಸ್ ಜಸ್ಟ್ ಪಾಕೆಟಿಂಗ್. ಹೋಗಿ ಪಿಕ್ ಪಾಕೆಟ್ ತರ 2 points ಎತ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು. ಅಂಡ್ ದಟ್ ಟು ಕನ್ಸಿಡರಿಂಗ್ ದಟ್ CSK have also won today and also up to 12 points ಅನ್ಸುತ್ತೆ. ಸೊ ಎಲ್ಲ ಟಾಪ್ ಅಲ್ಲಿ ಇವಾಗ ಚೆನ್ನಾಗಿ ಬಂಚ್ ಅಪ್ ಆಗ್ತಿದೆ. ಸೊ ಎವ್ರಿ ಡೆಸಿಮಲ್ ಪಾಯಿಂಟ್ ಒನ್ ಡೆಸಿಮಲ್ ಪಾಯಿಂಟ್ ಇಸ್ ಕ್ರೂಷಿಯಲ್ ನಾವು. ಸೊ ವಿ ಆರ್ ಹೆಡಿಂಗ್ ಇನ್ ಟು ದಟ್. ಇವಾಗ ಕ್ಯಾಲ್ಕುಲೇಟರ್ಸ್ ಬದಲು ನಮ್ಮ ಹಾರ್ಟ್ ಮಾನಿಟರ್ಸ್ ಅದೆಲ್ಲ ತರಿಸ್ತಿದ್ದಾರೆ ಈ ಸತಿ. ಸೊ ರಾಯ್ಪುರ್ ಹೋಮ್ ಗ್ರೌಂಡ್, ವಾಟ್ ಡಿಡ್ ಯು ಮೇಕ್ ಅಂತ ಇಬ್ರಿಗೂ ಕೇಳ್ತೀನಿ ಇವಾಗ. ಹೆಂಗಿತ್ತು? ಫಸ್ಟ್ ಆಫ್ ಆಲ್ ಸರ್ಫೇಸ್ ಹೆಂಗ್ ಪ್ಲೇ ಔಟ್ ಆಯ್ತು ಅದನ್ನು ಹೇಳಿ, ಅಂಡ್ ಆಲ್ಸೋ ದ ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂತ. ಐಡ್ ಲೈಕ್ ಟು ಹಿಯರ್ ಬೋತ್ ಆಫ್ ಯುವರ್ ಒಪಿನಿಯನ್ಸ್. ರಾಯ್ಪುರ್ ಒಂಥರ ನಮ್ಗಿಂತ ಮುಂಚೆ ಮುಂಬೈಯೇ ಹೋಗಿದ್ರು. ನಾವು ಹೋದ್ವಿ, ನೆನ್ನೆ ಮಳೆ ಏನೂ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ನಾವು ಲಿಟ್ರಲಿ ಫಸ್ಟ್ ಟೈಮ್ ಆಡಿದ್ ರಾಯ್ಪುರ್ನಲ್ಲಿ ಇವತ್ತೇನೆ. ಅದು ಏನೋ ಅದು ಸರ್ಫೇಸ್ ಅರ್ಥನೇ ಆಗ್ಲಿಲ್ಲ. ಮ್ಯಾಚ್ ಮುಗಿಯೋವರೆಗೂ ಅರ್ಥ ಆಗ್ಲಿಲ್ಲ, ಅದು ಯಾರಿಗೂನು ಅರ್ಥ ಆಗ್ಲಿಲ್ಲ ಏನ್ ನಡೀತಾ ಇದೆ ಸರ್ಫೇಸ್ ಅಲ್ಲಿ ಅಂತ. ಆ ಮ್ಯಾಚ್ ಮುಗ್ದಾದ್ಮೇಲೆ ನೋಡಿದ್ರೆ ಅರ್ಥ ಆಗಲ್ಲ ಏನ್ ನಡೀತಾ ಸರ್ಫೇಸ್ ಅಲ್ಲಿ ಅಂತ. ಬಟ್ ಸ್ಟೇಡಿಯಂ ತುಂಬಾ ಚೆನ್ನಾಗಿದೆ. ಆಮೇಲೆ ಈಗ ಒಂದ್ ಏನಂತಾರೆ, ಔಟ್ ಫೀಲ್ಡ್ ಚೆನ್ನಾಗಿತ್ತು. ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಾನೇನೋ ಯಾವ್ದೋ ಕಚಡ ತರ ಇರತ್ತೆ ಅನ್ಕೊಂಡಿದ್ದೆ, ಛತ್ತೀಸ್ಗಢ ಹೌದು. ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಕ್ರೌಡು ಚೆನ್ನಾಗಿತ್ತು, ಸೀಟ್ಗಳು ಚೆನ್ನಾಗಿತ್ತು. ನಮ್ ಬೆಂಗಳೂರಿಗಿಂತ ಎಷ್ಟೋ ಚೆನ್ನಾಗಿತ್ತು ಸ್ಟೇಡಿಯಂ. ಬಟ್ ನನ್ ಕೇಳಿಸ್ದಂಗೆ ರಾಕೇಶ್ ಹೋಗಿದ್ದ ಅನ್ಸುತ್ತೆ ಅಲ್ಲಿಗೂನು. ಸೊ ಈಗ ಇರ್ಬೇಕು, ಪಾಪ ಹೌದು. ನಮ್ CRPF ನವ್ರಿಗೆ ಕಷ್ಟ ಆಗತ್ತೆ, ಯಾಕಂದ್ರೆ ಛತ್ತೀಸ್ಗಢನವ್ರಿಗೆ ತಿರ್ಗಾ ನಮ್ ನಕ್ಸಲೈಟ್ಸ್ ಬಂದ್ರೆ ಪರವಾಗಿಲ್ಲ, ಈ ನನ್ ಮಗನಿಂದ ತಲೆ ಕೆಟ್ಟೋಗಿರುತ್ತೆ ಅವ್ರಿಗೆ. ಸೊ ಫಸ್ಟ್
ಪಾಪ ಅವ್ರಿಗೆಲ್ಲ ಅನ್ಕೋತಿರ್ತಾರೆ ಇವ್ನು ನನ್ಗೆ ಯಾವನ್ ಇವನು. ಬಟನ್ ಬರಲ್ವಾ ಇವ್ನ್ ಜೊತೆ ಅಂತ. ಇಲ್ಲ, ಅಲ್ಲಿ ರಾಯ್ಪುರಲ್ಲಿ ಹೋಗ್ಬಿಟ್ಟು ಡಿಫೆಂಡಿಂಗ್ ಚಾಂಪಿಯನ್ಸ್ ಯಾರು, ಅಟ್ಯಾಕಿಂಗ್ ಚಾಂಪಿಯನ್ಸ್ ಯಾರು ಶೂಟ್ ಮಾಡ್ತಾರೆ ಅವನನ್ನು. ಏನೇನು ತಿರ್ಗಾ ಹೇಳ. ಇವನ್ ರಾಕೇಶ್ ಅಲ್ಲಿ ಹೋಗ್ಬಿಟ್ಟು ಅಟ್ಯಾಕಿಂಗ್ ಚಾಂಪಿಯನ್ಸ್ ಯಾರು, ಡಿಫೆಂಡಿಂಗ್ ಚಾಂಪಿಯನ್ಸ್ ಯಾರು ಅಂತ ಕಿಸ್ ಹಾಕೊಟ್ರೆ ನಕ್ಸಲೈಟ್ಸ್ ಹೋಗಿ ಶೂಟ್ ಮಾಡ್ಬಿಡ್ತಾರೆ. ಅವರೆಲ್ಲ ಸರೆಂಡರ್ ಮಾಡಿರೋ ಗನ್ನ ಹುಡುಕಿ ತಗೊಂಬಂದ್ ಶೂಟ್ ಮಾಡ್ಬೇಕು. ನನ್ಗೆ ಏನನ್ಸುತ್ತೆ ಅಂದ್ರೆ ರಾಯ್ಪುರ್ ವಾಸ್ ಅಂದ್ರೆ ಅಲ್ಲಿ ಕ್ರಿಕೆಟ್ ಆಡೇನೆ ಆಲ್ಮೋಸ್ಟ್ 10 ವರ್ಷ ಆಗಿತ್ತು. ಅಂದ್ರೆ ಒಂದು ಪ್ರಾಪರ್ ಕ್ರಿಕೆಟ್ ಮ್ಯಾಚ್ ನಡೆದು, ಅಂದ್ರೆ ಡೊಮೆಸ್ಟಿಕ್ ಮ್ಯಾಚಸ್ ಆಗಿರುತ್ತೆ ನೋ ಡೌಟ್, ಬಟ್ ಈ ತರ ಹೈ ಪ್ರೊಫೈಲ್ ಮ್ಯಾಚಸ್ ಆಗಿ ಎಷ್ಟೊಂದು ವರ್ಷಗಳೇ ಆಗಿತ್ತು. ಆಲ್ಮೋಸ್ಟ್ 10 years ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಲಾಸ್ಟ್ ಟೈಮ್ ಆಗಿದ್ದು IPL ಅಲ್ಲೇನೆ, ಡೆಲ್ಲಿಸ್ ಹೋಮ್ ಗ್ರೌಂಡ್. ಅವಾಗ ಡೆಲ್ಲಿಗೆ ನಮ್ ತರಾನೇ ಏನೋ ಸಿಚುವೇಶನ್ ಅಲ್ಲಿ ಅವ್ರು ಹೋಮ್ ಗ್ರೌಂಡ್ ಆಡಕ್ ಆಗಿಲ್ಲ, ಅಥವಾ ಏನೋ ತುಂಬಾ ಪೊಲ್ಯೂಷನ್ ಏನೋ ಒಂದು ರೀಸನ್ ಕೊಟ್ಟಿದ್ರು ಡೆಲ್ಲಿನವ್ರಿಗೆ. ಸೊ ಆತರ ಇಟ್ ವಾಸ್ ಅಗೇನ್ ಸಬ್ಸ್ಟಿಟ್ಯೂಟ್ ಹೋಮ್ ಗ್ರೌಂಡ್ ಫಾರ್ ಡೆಲ್ಲಿ ಡೇರ್ ಡೆವಿಲ್ಸ್ ಅವಾಗ. ಇವಾಗ ನಮ್ದು ಹೋಮ್ ಗ್ರೌಂಡ್ ಅಂತ ಮಾಡಿದ್ದಾರೆ. ಆಮೇಲೆ ಟು ಬಿ ಆನೆಸ್ಟ್ ನಾವು ಟಾಸ್ ತುಂಬಾನೇ ಇಂಪಾರ್ಟೆಂಟ್ ಆಯ್ತು ಈ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತಂದ್ರೆ. ಯಾಕಂದ್ರೆ ನಮ್ಗೆ ಸುಧನು ಹೇಳ್ದಂಗೆನೆ ಒಂಚೂರು ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ ಸರ್ಫೇಸ್ ಮೇಲೆ ಆಡಿ, ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಇರ್ಲಿಲ್ಲ. ಸೊ ಅದಕ್ಕೆ ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ದು ಐ ಥಿಂಕ್ ಇಟ್ ವಾಸ್ ದ ರೈಟ್ ಮೂವ್. ಫಸ್ಟ್ ಟಾಸ್ ಗೆದ್ದಿದ್ದು ವಾಸ್ ದ ರೈಟ್ ಮೂವ್. ಅದು ನಾವು ಆಸ್ಟ್ರಾಲಜಿ ಅವೆಲ್ಲ ಮಾತಾಡಿದ್ರಿಂದ ಏನೋ ವರ್ಕೌಟ್ ಆಗ್ತಿದೆ, ಜಾಸ್ತಿ ಅದ್ರ ಬಗ್ಗೆ ಹೋಗೋದು ಬೇಡ. ಬಟ್ ಅದೇನೆ, ಇವಾಗ ಒಂದ್ ಚೂಯಿಂಗಮ್ ಸೂರ್ಯನು ಹೇಳ್ದ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ, ಇಲ್ಲ ವಿ ವರ್ 10-20 runs ಶಾರ್ಟ್ ಅಂತ. ಅದು 99% ಅವನೇನಾರ ಟಾಸ್ ಗೆದ್ದು ಬೌಲಿಂಗ್ ತಗೊಂಡಿದ್ರೆ ಇಟ್ ವುಡ್ ಹವ್ ಬೀನ್ ದಿ ಅದರ್ ವೇ ರೌಂಡ್. ಯಾಕಂದ್ರೆ ನಾವು ಅವಾಗ 10-15 runs ಶಾರ್ಟ್ ಇರ್ತಿದ್ವಿ ಸರ್ಫೇಸ್ ಮೇಲೆ. ಅದೇನಂದ್ರೆ ಆ ಫಸ್ಟ್ 2-3 overs ಅಲ್ಲಿ ನಿನ್ನ ಪಿಚ್ ಅಸೆಸ್ ಮಾಡಕ್ಕೆ ನಿಂಗೆ ಟೈಮ್ ಬೇಕಾಗುತ್ತೆ ಆತರ ಹೊಸ ಸರ್ಫೇಸ್ ಮೇಲೆ. ಸೊ ಅದ್ರಲ್ಲಿ ಯು ವುಡ್ ಹವ್ ಲಾಸ್ಟ್ ಆಲ್ಮೋಸ್ಟ್ 10-15 balls ಅಂಡ್ ಕಾಂಪನ್ಸೇಟ್ ಮಾಡಕ್ ಹೋಗಿ ಒಂದ್ 10-20 run ಕಳ್ಕೊತೀರಾ. ಅದೇ ಆಗಿದ್ದು ಅವ್ರು ಮುಂಬೈ ಅವ್ರಿಗೆ ಎಸ್ಪೆಷಲಿ. ನಮ್ಗೂ ಹಂಗೆ ಆಯ್ತು, ನಾವು 3 ವಿಕೆಟ್ ಕಳ್ಕೊಂಡ್ವಿ ಪವರ್ ಪ್ಲೇ ನಲ್ಲಿ. ಬಟ್ ಅದೇ ನಮ್ ರನ್ ರೇಟ್ ನೋಡ್ತು ಅಂತಂದ್ರೆ ವಿ ಹ್ಯಾಡ್ ಅ ಸ್ಟಡಿ ರನ್ ರೇಟ್ ಟುಡೇ. ಎಸ್ಪೆಷಲಿ ಈ ತರ ಸರ್ಫೇಸ್ ಮೇಲೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಾಟ್ಸ್ ಕೊಟ್ಟಷ್ಟು ಪ್ರೆಷರ್ ಬಿಲ್ಡ್ ಆಗುತ್ತೆ. ನಾವು ಜಾಸ್ತಿ ಡಾಟ್ಸ್ ಕೊಡ್ಲಿಲ್ಲ, ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಅದೇ ಮುಂಬೈ ಇನ್ನಿಂಗ್ಸ್ ನೋಡ್ತು ಅಂತಂದ್ರೆ ಅವ್ರು ದೇ ಸ್ಕೋರ್ಡ್ ಮೋರ್ ಬೌಂಡ್ರೀಸ್ ಬಟ್ ದೇ ಗೇವ್ ಅವೇ ಟೂ ಮೆನಿ ಡಾಟ್ಸ್. ಆಮೇಲೆ ನಾವು ಲಾಸ್ಟ್ ಫ್ಯೂ ಎಪಿಸೋಡ್ಸ್ ಅಂದ್ರೆ ಒಂದ್ ಲಾಸ್ಟ್ 3-4 ಪ್ರಾಪರ್ ನಂದವರ ಸಂಘ ಎಪಿಸೋಡ್ಸ್ ನಲ್ಲಿ ಗಂಟ್ಲು ಹರ್ಕೊಂಡು ಅದದೇ ಏನ್ ಹೇಳಿದ್ವೋ ಅದೆಲ್ಲ ಒಂದ್ ಲೆವೆಲ್. ಅಂದ್ರೆ ಟೀಮ್ ಏನು ಚೇಂಜ್ ಆಗ್ಲಿಲ್ಲ. ಆಮೇಲೆ ನಮ್ಮ ಅವನ ಹೆಸರು ತಗೊಳಲ್ಲ ಇವತ್ತು, ಯಾಕಂದ್ರೆ ಒಳ್ಳೆ ಇದ್ರೆ ಮೂಡಲ್ಲಿ ಇದೀವಿ. ಬಟ್ ಅವನು ಇದ್ದ. ಅವನ್ಗೆ ಕೋಡ್ ನೇಮ್ ಇವತ್ತು ದುನಿಯಾ ವಿಜಯ್ ಅಂತ ಕರೆದ್ಬಿಡೋಣ ಫಾರ್ ರೀಸನ್ಸ್ ಅನ್ರಿಲೇಟೆಡ್. ಸೊ ದುನಿಯಾ ವಿಜಯ್ ಇದ್ದ. ಬಟ್ ನಾವ್ ಏನ್ ಹೇಳಿದ್ದು ಲಾಸ್ಟ್ ಎಪಿಸೋಡ್ ಅಲ್ಲಿ ಅದ್ರಿಗಿಂತ ಅಂತ ನಂಬರ್ 5 ನಲ್ಲಿ ಕೃಣಾಲ್ ಪಾಂಡ್ಯ ಬರ್ಬೇಕು, ಗ್ಯಾಪ್ಸ್ ನ ಪಿಕ್ ಮಾಡ್ಬೇಕು. ನಾವು ಜೇಕಬ್ ಬೆಥೆಲ್ ಹೆಂಗ್ ಹೇಳಿದ್ವು ಹಂಗೆ ಆಡ್ದ. ಅಂದ್ರೆ ಆಬ್ವಿಯಸ್ಲಿ ಆಕ್ಸಿಲರೇಟ್ ಮಾಡ್ಲಿಲ್ಲ, ಆಮೇಲೆ ಕಿತ್ತೋದಂಗ ಔಟ್ ಆದ. ಬಟ್ ಅಂದ್ರೂ ಅವ್ರಿಬ್ರದ್ದು ಪಾರ್ಟ್ನರ್ಶಿಪ್ ಇರ್ಲಿಲ್ಲ ಅಂದ್ರೆ ನಮ್ ಇವತ್ತು ಟೋಟಲ್ ಡಮಾರೇನೆ, ನಮಗ್ ಒಂಚೂರು ಚಾನ್ಸು ಇರ್ತಿರ್ಲಿಲ್ಲ. ಆಮೇಲೆ ಇವತ್ತು ಒಂದ್ ಒಳ್ಳೆ ಸೈನ್ ಇನ್ನೊಂದ್ ಏನಿದ್ದು ನಾವು ಮಾತಾಡ್ಬೇಕು ಅಂದ್ರೆ ಜಿತೇಶ್ ಶರ್ಮಾ ಬ್ರೆತ್ ಆಫ್ ಫ್ರೆಶ್ ಏರ್ ನಮ್ ಬ್ಯಾಟಿಂಗ್ ಲೈನ್ ಅಪ್ಗೆ. ಏನನ್ಸ್ತು ಒಂದ್ ಇವತ್ತು ಕ್ಯಾಮಿಯೋ? ಇಲ್ಲ, ನನ್ಗೆ ಆಕ್ಚುಲಿ ಬೆಥೆಲ್ ಇನ್ನಿಂಗ್ಸ್ ಬಗ್ಗೆ ನಂಗೇನೋ ಪ್ರಾಬ್ಲಮೇ ಇಲ್ಲ. ಯಾಕಂದ್ರೆ ವಿ ವರ್ ಚೇಸಿಂಗ್ ಅ ವೆರಿ ಲೋ ಟಾರ್ಗೆಟ್. ಆಮೇಲಿಂದ ಹಿ ವಾಸ್ ಪ್ಲೇಯಿಂಗ್ ರನ್ ಅ ಬಾಲ್ ಸಿಚುವೇಶನ್ ತಕ್ಕಂಗೆನೆ. ಸೊ ಅವ್ನು ಔಟ್ ಆಗಿದ್ದು ಅಂದ್ರೆ ಅವ್ನು ಆಕ್ಚುಲಿ ಕರೆಕ್ಟ್ ಟೈಮ್ಗೆ ಆಕ್ಸಲರೇಟ್ ಮಾಡಕ್ ಔಟ್ ಆದ. ದಟ್ ವಾಸ್ ಅನ್ಫಾರ್ಚುನೇಟ್. ನಾನು ಅವನ ಇನ್ನಿಂಗ್ಸ್ ನಾನು ಏನೋ ಬ್ಲೇಮ್ ಮಾಡಲ್ಲ. ತುಂಬಾ ಸ್ಲೋ ಆಗಿ ಆಡ್ದ, ಇನ್ನು 6 ಹೊಡಿಬೇಕಿತ್ತು, 4 ಹೊಡಿಬೇಕಿತ್ತು, ಅವೆಲ್ಲ ಬೇಕಾಗಿರ್ಲಿಲ್ಲ ಆ ಸಿಚುವೇಶನ್ ಅಲ್ಲಿ. ಅಟ್ಲೀಸ್ಟ್ ಅವನು ಇದ್ದ ಫೀಲ್ಡ್ ಮೇಲೆ, ದಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಟ್ ದಟ್ ಟೈಮ್. ಏನಾದ್ರೆ ನಾವು ವಿಕೆಟ್ಸ್ ಕಳ್ಕೊಂಡಿತ್ತು ಅಂತಂದ್ರೆ ಮತ್ತೆ ಕೊಲಾಪ್ಸ್ ಅಂತ ಆಗ್ತಿತ್ತು. ಹಿ ಡಿಂಟ್ ಅಲೋ ದಟ್ ಕೊಲಾಪ್ಸ್ ಟು ಹ್ಯಾಪನ್. ಸೊ ಅದಕ್ಕೆ ಬೆಥೆಲ್ ಆಕ್ಚುಲಿ ಚೆನ್ನಾಗಿ ಆಡ್ದ ನನ್ನ ಲೆಕ್ಕದಲ್ಲಿ. ಐ ಡೋಂಟ್ ಬ್ಲೇಮ್ ಹಿಮ್ ಫಾರ್ ಅಷ್ಟು ಸ್ಲೋ ಆಗಿ ಆಡಿದ್ದಕ್ಕೆ. ಬಟ್ ಅದೇನೆ ಇವಾಗ ಕೊಹ್ಲಿ ನನ್ನ ಲೆಕ್ಕದಲ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ನೆಸೆಸರಿ ಆ ಶಾಟ್ ಆಡಕ್ ಹೋಗಿ ಔಟ್ ಆಗಿತ್ತು. ಸೊ ಅಂದ್ರೆ ಅವನ್ಗೆ ಅದ್ ಯಾಕೆ ಇಂಟೆಂಟ್ ಬಂದ್ಬಿಡುತ್ತ ಮೈಂಡ್ಗೆ ನಂಗೆ ಇನ್ನೂ ಅರ್ಥ ಆಗಿಲ್ಲಪ್ಪ. ಈ ತರ 160 ಚೇಸ್ ಮಾಡೋ ಟೈಮಲ್ಲಿ ಅವ್ನಿಗೆ ಇಂಟೆಂಟ್ ಎಲ್ಲ ಏನು ಬೇಕಾಗಿಲ್ಲ. ನಮ್ ಇಂಟೆಂಟ್ ಇಲ್ದೇ ಇರೋ ದುನಿಯಾ ವಿಜಯ್ನೇ ಇವತ್ತು ಹಂಗೆ ಕೆಟ್ಟದಾಗ ಆಡಿ ಹೆಂಗೋ
ಒಂದ್ ಸ್ವಲ್ಪ ರನ್ ಇಲ್ಲ ಹೊಡ್ಕೊಂಡು ಅವನಿಗೆ ಕೊಹ್ಲಿಗಿಂತ ಜಾಸ್ತಿ ಹೊಡೆದಪ್ಪ. ಸೊ ಆತರ ಆಕ್ಚುಲಿ ಬೇಕಾಗೇ ಇರ್ಲಿಲ್ಲ ಅಷ್ಟೊಂದು ಹುಚ್ಚಂಗೆ ಡಿಸಿಷನ್ ಮಾಡ್ಕೊಂಡು ಹೊಡಿತೀನಿ ಫಸ್ಟ್ ಬಾಲ್ ಇಂದಾನೆ ಅಂತೆಲ್ಲ ಹೋಗಕ್ಕೆ. ಸೊ ಅದು ಒಂದು ಬೇಜಾರಾಯ್ತು ನಂಗೆ. ಆಮೇಲಿಂದ ಕೃಣಾಲ್ ಪಾಂಡ್ಯ ಇದು ಇನ್ನಿಂಗ್ಸ್ ವರ್ತ್ ಇಟ್ಸ್ ವೆಯ್ಟ್ ಇನ್ ಗೋಲ್ಡ್ ಅಷ್ಟೇ, ಇನ್ನೇನು ಹೇಳಕ್ ಆಗಲ್ಲ. ಲಾಸ್ಟ್ ಟೈಮೂನು ಅಷ್ಟೇ, ಆ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಇದೇ ತರನೇ ಒಂದು ಇನ್ನಿಂಗ್ಸ್ ಆಡಿ ಗೆಲ್ಸಿದ್ದ ಕೃಣಾಲ್ ಪಾಂಡ್ಯ. ಅದನ್ನ ಈಸ್ ಬಿಗ್ ಮ್ಯಾಚ್ ಪ್ಲೇಯರ್, ಬಿಗ್ ಮ್ಯಾಚ್ ಸ್ಟ್ರೀಟ್ ಡಾಗ್ ಮೆಂಟಾಲಿಟಿ ಪ್ಲೇಯರ್ ಅಷ್ಟೇನೆ. ಸೊ ಕೃಣಾಲ್ ಪಾಂಡ್ಯ ನಾವು ಆಗ್ಲೇ ಹೊಗಳಿದೀವಿ, ಕೃಣಾಲ್ ಪಾಂಡ್ಯ ಅಂಡ್ ಭುವನೇಶ್ವರ್ ಕುಮಾರ್. ಬಟ್ ಬ್ಯಾಟಿಂಗ್ ಆರ್ಡರ್ ನಾವು ಲಾಸ್ಟ್ ಟೈಮ್ ಹಂಗೆ ಮಾತಾಡಿದ ಲೆಕ್ಕದಲ್ಲೇನೆ ಕೃಣಾಲ್ ಪಾಂಡ್ಯನ್ ಕರೆಕ್ಟ್ ಟೈಮಲ್ಲಿ ಕಳ್ಸಿದ್ವಿ ನಾವು ಆಕ್ಚುಲಿ. ಯಾಕಂದ್ರೆ ಅವಾಗ ದ ಕೊಲಾಪ್ಸ್ ಆಕ್ಚುಲಿ ಬಿಗಿನಿಂಗ್. ರಜತ್ ಪಟ್ಟಿದಾರು ಅಂದ್ರೆ ಟಾಪ್ ಎಡ್ಜ್ ಆಗಿ ಔಟ್ ಆದ, ಅದ್ ಏನು ಮಾಡಕ್ ಆಗಲ್ಲ, ಒಂದ್ ಸ್ವಲ್ಪ ಅವನು ಕೆಟ್ಟದಾಗೆ ಔಟ್ ಆಗಿದ್ದು. ಅಂಡ್ ಆಲ್ಸೋ ದೇವದತ್ ಪಡಿಕಲ್ನು ಅಷ್ಟೇ. ಐ ಡೋಂಟ್ ಥಿಂಕ್ ಹಿ ವಾಸ್ ಅಂದ್ರೆ ಆ ಪಿಚ್ ಮೇಲೆ ಅವ್ನಿಗೆ ಆಡಕ್ ಆಗ್ತಿರ್ಲಿಲ್ಲ. ಸಿನ್ಸ್ ಈಸ್ ಅ ಬ್ಯಾಟ್ಸ್ಮನ್ ಹೂ ಥ್ರೈವ್ಸ್ ಆನ್ ಟೈಮಿಂಗ್. ಅಷ್ಟು ಸ್ಲೋ ವಿಕೆಟ್ ಮೇಲೆ ಅವನು ಬಲ ಬಿಟ್ಟು ಹೊಡಿಯೋದು ಅದೆಲ್ಲ ಒಂದು ಅಂದ್ರೆ ಇಟ್ ಇಸ್ ನಾಟ್ ಹಿಸ್ ಕಪ್ ಆಫ್ ಟೀ ಅಷ್ಟೇ ದೇವದತ್ ಪಡಿಕಲ್ದು. ಸೊ ಅದೇನೆ ಹಿ ಟ್ರೈಡ್ ಇಸ್ ಬೆಸ್ಟ್. ಅವನು ಬೆತ್ತಲ್ ತರ ಆಡಕ್ ಟ್ರೈ ಮಾಡ್ದ, ಬಟ್ ಒಬ್ಬ ಆಕ್ಸಿಲೇಟ್ ಮಾಡ್ಲೇಬೇಕಿತ್ತು ಆ ಟೈಮಲ್ಲಿ. ಯಾಕಂದ್ರೆ ಬೆತ್ತಲ್ಲೂ ಕುಟ್ಕೊಂಡಾಡಿ ದೇವದತ್ ಪಡಿಕಲ್ ಕುಟ್ಕೊಂಡಾಡಿ ಅದ್ ಸರಿ ಹೋಗ್ತಿರ್ಲಿಲ್ಲ. ಸೊ ನನ್ ಲೆಕ್ಕದಲ್ಲಿ ಹಿ ಟ್ರೈಡ್ ಗೋಯಿಂಗ್ ಆಫ್ಟರ್ ದ ಬೌಲರ್ಸ್ ಅಂಡ್ ಹಿ ಟುಕ್ ಎನ್ ಎಲ್ ಅಷ್ಟೇ. ಸೊ ನನ್ನ ಒಪಿನಿಯನ್ ಅಲ್ಲಿ ವಿ ಕುಡ್ ಹ್ಯಾವ್ ಗಿವನ್ ಟಾಪ್ ಆರ್ಡರ್ ಫಾರ್ ದಟ್ ಮ್ಯಾಟರ್. ಕೊಹ್ಲಿ ಬೆತ್ತಲ್ಗೆ ಅದೇ ವಿಷ್ಣು ಹೇಳ್ದಂಗೆನೆ ಐ ಟೋಟ್ಲಿ ಸೈಡ್ ವಿತ್ ಹಿಸ್ ಒಪಿನಿಯನ್. ಒಬ್ಬ ಎಂಡ್ ಹೋಲ್ಡ್ ಅಪ್ ಮಾಡ್ಲೇಬೇಕಾಗಿತ್ತು ಅಂಟಿಲ್ ದ 13th-14th ಓವರ್. ನಮಗ್ ಗೊತ್ತಿತ್ತು ನಾವು ಇಟ್ ಈಸ್ ಆಲ್ವೇಸ್ ಅನ್ ಅಡ್ವಾಂಟೇಜ್ ಇಫ್ ವಿ ಹ್ಯಾಡ್ ದ ಲೈಕ್ಸ್ ಆಫ್ ಟಿಮ್ ಡೇವಿಡ್ ಅಂಡ್ ಶೆಪರ್ಡ್ ಟು ಗೋ ಔಟ್. ವೆನ್ ಇಟ್ ಕೇಮ್ ಟು ರಿಕ್ವೈರ್ ಇಟ್ 10 ಮೇಲೂ ಅವ್ರಿಗೆ ಅಬಿಲಿಟಿ ಇದೆ ಅಂತ. ಆಬ್ವಿಯಸ್ಲಿ ಅವನ ಹೆಸರು ಹೇಳ್ದೆ, ಬಟ್ ದುನಿಯಾ ವಿಜಯ್ ಮೋಡ್ ಬಂದ್ಬಿಟ್ಟಿದ್ದೆ ಇವತ್ತು. ಇಲ್ಲ ಅಂದ್ರು ಇವಾಗ ನಮ್ಗೆ ವಿ should have waited a little more. The top order should have waited a little more, assess the situation little better ಅಂತ ಅನ್ನಿಸ್ತು. ಕೊಹ್ಲಿ, ಪಡಿಕಲ್ ಆಮೇಲೆ ಪಟಿದಾರ್ 3 ಜನನು ಕೆಟ್ಟದಾಗ ಔಟ್ ಆದ್ರು. ಜಿತೇಶ್ ಆಕ್ಚುಲಿ ಪ್ಲೇಡ್ ಅ ಜೆಮ್ ಆಫ್ ಅ ನಾಕ್ ಇನ್ ದಟ್ ಕಾಂಟೆಕ್ಸ್ಟ್. ಅವನು ಹಿ ಫೈನಲಿ ಲುಕ್ ಲೈಕ್ ದ ಜಿತೇಶ್ ಆಫ್ ಲಾಸ್ಟ್ ಇಯರ್. ಬಿಹೈಂಡ್ ಸ್ಕ್ವೇರ್ 1 6 ಬಂತು, ಡೌನ್ ದ ಗ್ರೌಂಡ್ 1 6 ಬಂತು. ಆಮೇಲೆ ಕಂಟ್ರೋಲ್ಡ್ ಅಗ್ರೆಷನ್ ತೋರಿಸ್ತಿದ್ದ ಅವನು. ಆಬ್ವಿಯಸ್ಲಿ ಫಸ್ಟ್ 6 ಬಾಲ್ಸ್ ಕುಟ್ಕೊಂಡು ಆಡ್ದ. ಇನ್ ಹೈಂಡ್ ಸೈಟ್ ದಟ್ ವಾಸ್ ಇಂಪಾರ್ಟೆಂಟ್ ಬಿಕಾಸ್ ಅವನು ಆ ಮಿನಿ ಆಕ್ಸಿಲೇಷನ್ ಕೊಟ್ಟಿತ್ತಿಲ್ಲ ಅಂದ್ರೆ ದಟ್ ವಾಸ್ ಅರೌಂಡ್ ದ ಟೈಮ್ ವೆನ್ ಕೃಣಾಲ್ ಸ್ವಲ್ಪ ಸ್ಪಿನ್ನರ್ಸ್ ಬರೋ ತನಕ ಕಾಯ್ತಿದ್ದ ಕೃಣಾಲ್. ಸೊ ಅವನು ಸ್ವಲ್ಪ ಸಿಂಗಲ್ಸ್ ಆಡ್ಕೋತಿದ್ದ. ನನ್ಗೆ ಏನ್ ಬೇಜಾರಾಗಿತ್ತು ಅಂದ್ರೆ ದ ವೇ ಆಲ್ ದೀಸ್ 4 ಗೈಸ್ ಇನ್ಕ್ಲೂಡಿಂಗ್ ಟಿಮ್ ಡೇವಿಡ್ ಅಂಡ್ ದ ಟಾಪ್ ಆರ್ಡರ್ ಇನ್ನೂ ಚೂರ್ ಆರಾಮಾಗಿ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಆಡ್ಬೋದಾಗಿತ್ತು. ಬಟ್ ನಮ್ ದುನಿಯಾ ವಿಜಯ್ಗೆ ಬರ್ಬೇಕು ಅಂದ್ರೆ ವಾಟ್ ಯು ಸೇ, ಬರೋದೇ ಬೇಡ, ಅದು ಹೊಟ್ಟೋಗೋಣ ಬರೋದೇ ಬೇಡ. ಒಳ್ಳೆ ಸಜೆಷನ್, ಬರೋದೇ ಬೇಡ. ಇಲ್ಲ, ನಾವು ಅದನ್ನ ಆಗ್ಲೇ ಆ ಮೂವಿ ನೋಡ್ಬಿಟ್ಟು ನಾವು ದುನಿಯಾ ವಿಜಯ್ದು ಇಲ್ಲ ಇದು ಫ್ಲಾಪ್ ಅಂತ ನಾವು ಡಿಕ್ಲೇರ್ ಮಾಡಾಗಿದೆ. ಮತ್ತೆ ಅದನ್ನೇ ಮೂವಿ ನೋಡ್ಬಿಟ್ಟು ಅದನ್ನೇ ಮತ್ತೆ ಹೇಳೋದೇನ್ ಬೇಕಾಗಿಲ್ಲ ಅಂತ ಅನ್ಸುತ್ತಪ್ಪ. ಇಫ್ ಯು ನೀನ್ ಕೊಟ್ರ ಕೆಲ್ಸ ಏನು, ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ 2-3 6 ಹೊಡೆದು ಗೆಲ್ಸ್ಬಿಟ್ ಬಾ ಅಂತ. ಇಫ್ ಯು ಕಾಂಟ್ ಡೂ ದಟ್, ಇಫ್ ಯು ಹ್ಯಾವ್ ಟು ರಿಲೈ ಆನ್ ಭುವನೇಶ್ವರ್ ಕುಮಾರ್ ಹೂ ಇಸ್ ಯುವರ್ ಪವರ್ ಪ್ಲೇ ಬೌಲರ್, ಪಾರ್ಟ್ ಟೈಮರು ಅಲ್ಲ, ನಿನ್ ಲೀಡ್ ಬೌಲರ್ ಭುವನೇಶ್ವರ್ ಕುಮಾರ್. ಅಂಡ್ ರಫೀಕ್ ಸಲಾಮ್ದಾರ್ ಅವನ್ಗೆ ಪಾಪ 3ನೇ ಓವರ್ ಮುಗಿಸಿ 4ನೇ ಓವರ್ ದಾಟಕ್ಕಿಲ್ಲ, ಆಗ್ಲೇ ಅವ್ನ್ ಕಾಲ್ಕೊಂಡ್ಬಿಡುತ್ತೆ ಅಂತವನು. ಆಮೇಲಿಂದ ಕೃಣಾಲ್ ಪಾಂಡ್ಯ ಅವ್ನಿಗೆ ಲಿಟ್ಲಿ ಕಾಲ್ಕೊಂಡ್ಬಿಟ್ಟಿತ್ತು ಇವತ್ತು ಅಂತವನು. ಇಂಥವ್ರ ಮೇಲೆ ಹೂ ಇಸ್ ನಾಟ್ ಅ ಬಿಗ್ ಹಿಟರ್ ಲೈಕ್ ದುನಿಯಾ ವಿಜಯ್. ಇಂಥವ್ರಿಗೆ ನೀನ್ ಕೆಲಸ ಮಾಡು ಅಂತಂದ್ರೆ ಇದ್ ಹೆಂಗಾಗುತ್ತೆ? ಇದ್ ಹೆಂಗೆ ಅಂತಂದ್ರೆ, ದುನಿಯಾ ವಿಜಯ್ ಓಕೆ ನೀನೊಬ್ಬ ಆಕ್ಟರ್, ಬಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿರೋ ಸ್ಕ್ರಿಪ್ಟ್ ಕೊಡ್ತಾನೆ, ಆಮೇಲೆ ಇದು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಬರೀತಾರೆ, ಡೈಲಾಗ್ ತುಂಬಾ ಚೆನ್ನಾಗಿ ಬರ್ಕೊಡ್ತಾನೆ. ನೀನ್ ಹೋಗ್ಬಿಟ್ಟಲ್ಲಿ ಏತ್ಬಿಟ್ರೆ ಸ್ಕ್ರೀನ್ ಮೇಲೆ ಅದಂಗೆ ಹೆಂಗೆ ಆಗಿದ್ದೀವಿ ಇವತ್ತು. ಸೊ ಈ ತರ ಇದು ಒಂದ್ಸತಿ ಅಂತ ಅಲ್ಲ, ಇಟ್ ಹಸ್ ಬಿನ್ 11-12 ಮ್ಯಾಚಸ್ ನೋ. ಅಲ್ಲ, ನಿಂಗೆ ಲಾಸ್ಟ್ ಇಯರ್ ಯಾರಾದ್ರೂ ಹೇಳಿದ್ರೆ ಭುವನೇಶ್ವರ್ ಕುಮಾರ್ will hit 6 in the last over and win you a match and Romario Shepherd will bat with strike rate of 36.36 ಅಂತ ಯಾರಾದ್ರೂ ನಂಬ್ತಿದ್ರ? ನಮ್ ದುನಿಯಾ ವಿಜಯ್ ಬೇರೆ ದುನಿಯಾದಲ್ಲೇ ಇದ್ದಾನೆ ಲಾಸ್ಟ್ 2 ಗೇಮ್ಸ್ ಇಂದ. ಬಟ್ ನಾನು ಒಂದು ಪಾಯಿಂಟ್ ಹೇಳಿ. ಇದು ನನ್ ಪ್ರಕಾರ ನಮ್ಗೆ ಸಿಕ್ಕಿರೋ ಶಾಪ ಇದು. ಯಾಕಂದ್ರೆ ನಾವು ಇಷ್ಟು ವರ್ಷ ಅಂದ್ರೆ ಫ್ರಮ್ 2013 ಅನ್ಸುತ್ತೆ, ಅವಾಗಿಂದ ನಾವ್ ಏನ್ ಹೇಳ್ತಾ ಇದ್ದಿದ್ದು ಅಂದ್ರೆ ನಾವು ಒಂದ್ ಪ್ಲೇಯರ್ ನ ಬ್ಯಾಕ್ ಮಾಡಲ್ಲ,
ಟೀಮ್ಸ್ ಚೇಂಜ್ ಮಾಡ್ತಾ ಇರ್ತೀವಿ, ಹೌದು ಬ್ಯಾಕ್ ಅನ್ಸ್ತು ಮಾಡಿಲ್ಲ ನಂಗೂ. ಬ್ಯಾಕ್ ಮಾಡಿಲ್ಲ ಬ್ಯಾಕ್ ಮಾಡಿಲ್ಲ ಅಂತ. ಕರೆಕ್ಟ್. ಇವರು ಇಟ್ಕೊಂಡು ಬ್ಯಾಕ್ ಮಾಡಿ ಮಾಡಿ ಅವನು ಬ್ಯಾಕೇ ಕಾಣಿಸ್ತಿಲ್ಲ, ಅಷ್ಟ್ ಬ್ಯಾಕ್ ಮಾಡ್ಬಿಟ್ಟಿದೆ. ಅದ ನಂದು ಇನ್ನೊಂದ್ ಏನ್ ಕೋಪ ಬರ್ತಿದೆ ಅಂದ್ರೆ, ಇದೇ ತರ ಪಿಚ್ಗೆ, ಇದೇ ತರ ಸರ್ಕಮ್ಸ್ಟೆನ್ಸ್ಗೆ ವಿ ಹ್ಯಾವ್ ಅ ಟೇಲರ್ ಮೇಡ್ ರಿಪ್ಲೇಸ್ಮೆಂಟ್ ಇನ್ ದ ನೇಮ್ ಆಫ್ ವೆಂಕಿ ಅಯ್ಯರ್. ಅವ್ನ್ ಇದ್ಮೇಲೆ it also opens up the possibility of playing another foreign player instead of ದುನಿಯಾ ವಿಜಯ್. ಸೊ ಆ ಸಿಚುವೇಶನ್ ಅಲ್ಲಿ ನಿಮ್ಮಿಬ್ರಿಗೆ ಏನ್ ಅನ್ಸುತ್ತೆ? ಇಸ್ ದಟ್ ಇವಾಗ ವುಡ್ ಯು ರಾದರ್ ಸಿ ಹಿಮ್ ಕಮಿಂಗ್ ಟು ದ ಸೆಟಪ್, ಆರ್ ಲೈಕ್ ಫಾರ್ ಲೈಕ್ ಇವಾಗ ಜಾರ್ಡನ್ ಕಾಕ್ಸ್ ಬರೋಕ್ ಇಷ್ಟಪಡ್ತೀರಾ ಅಂತ? ಇಲ್ಲ ಇಂಥ ನನ್ಗೆ ವಿಕೆಟ್ ನನ್ಗೆ ಇಟ್ಟೆಸ್ಟ್ ಸ್ಟ್ರೈಟ್ ರಿಪ್ಲೇಸ್ಮೆಂಟ್ ಅಷ್ಟೇ. ಯಾಕಂದ್ರೆ ನಮ್ ಕಾಂಬಿನೇಷನ್ ಅಲ್ಲ ಪ್ರಾಬ್ಲಮ್, ನಮ್ದು ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಇರೋದು. ಈಗ ನಾ ಹೇಳ್ದಂಗೆನೆ ಡೈರೆಕ್ಟರ್ ಏನೋ ಪ್ರಾಬ್ಲಮ್ ಇಲ್ಲ, ಪ್ರೊಡ್ಯೂಸರ್ದು ಏನು ಪ್ರಾಬ್ಲಮ್ ಇಲ್ಲ, ಸ್ಕ್ರೀನ್ ಪ್ಲೇದು ಏನೋ ಪ್ರಾಬ್ಲಮ್ ಇಲ್ಲ, ಆಕ್ಚುಲಿ ಪ್ರಾಬ್ಲಮ್ ಆಕ್ಟ್ ಚೇಂಜ್ ಮಾಡ್ಬೇಕಷ್ಟೇನೆ. ಸೊ ಪ್ಲಸ್ ಆ ಫಾರಿನರ್ ಅಲ್ಲ, ಅದನ್ನ ನಾವು ನೋಡಕ್ ಆಗಲ್ಲ. ಇಫ್ ಈಸ್ ಅ ಗುಡ್ ಎನಫ್ ಪ್ಲೇಯರ್ ಅಂಡ್ ಇಫ್ ಹ್ಯಾಪನ್ಸ್ ಟು ಬಿ ಅನ್ ಇಂಡಿಯನ್ ಹೂ ಇಸ್ ಬೆಟರ್ ದ್ಯಾನ್ ಅ ಫಾರಿನರ್, ಐ ಡೋಂಟ್ ಸಿ ವೈ ವಿ ಶುಡಂಟ್ ಪ್ಲೇ ಓನ್ಲಿ 3 ಫಾರಿನರ್ಸ್. ನೀನ್ ಆಮೇಲೆ ರಸಿಕ್ ದಾರ್ನೆ ಕರ್ಕೊಂಬ, ಡಫಿನೇ ಕರ್ಕೊಂಬ, ಇಲ್ಲ ಜಾರ್ಡನ್ ಕಾಕ್ಸ್ 9 ಜನ ಬ್ಯಾಟ್ಸ್ಮನ್ ಆಡ್ತೀನಿ ಅದನ್ನು ಮಾಡು. ಇಟ್ ಆಲ್ ಡಿಪೆಂಡ್ಸ್ ಆನ್ ಇನ್ ಬೆಸ್ಟ್ ಕಾಂಬಿನೇಷನ್ ಏನು ಅಂತ. If that combination includes only 3 Indian players, why not go for 3 Indian players? ನಾವು ಎಲ್ಲಿ ರೂಲ್ ಇದೆ ಓನ್ಲಿ 4 ಫಾರಿನರ್ಸ್ ಆಡಿಸ್ಬೇಕು ಅಂತ? ಎಲ್ಲೂ ಇಲ್ಲ. ಇಂಡಿಯನ್ ಪ್ರೀಮಿಯರ್ ಲೀಗ್ ಅಪ್ಪ, ನಮ್ಗೆ ಎಷ್ಟು ವರ್ಷಾನ್ಗಟ್ಲೆ ಆದ್ಮೇಲಿಂದ ನಾವು ಒಂದ್ ಸ್ವಲ್ಪ ಇಂಡಿಯನ್ ಕೋರ್ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸುಮ್ನೆ ಫಾರಿನರ್ಸ್ ಮೇಲೆ ಇವ್ನ್ ಫಾರಿನರ್ ಆಡಿಸ್ಲೇಬೇಕು ಅಂತ ಯಾಕೆ ಅನ್ಕೋತಿದ್ದೀರಾ ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ. ಇನ್ ಸುಧನ್ವಾನು ಅಷ್ಟೇ, ಮೊನ್ನೆ ಮೆಸೇಜ್ ಆಗ್ತಿದ್ದಾನೆ ಬೆಳಗ್ಗೆ, ಇಲ್ಲ ಬ್ರೋ ಐ ವುಡ್ ರಾದರ್ ಪ್ಲೇಸ್ ರೊಮಾರಿಯೋ ಶೆಫರ್ಡ್. ಅದ್ ನಾನು ಈಗ್ಲೂ ಹೆಂಗೆ ಹೇಳ್ತೀನಿ, ಅಂದ್ರೆ ಇವ್ರ ಹೆಂಗೆ ಅಂದ್ರೆ ಈ ಟ್ವಿಟ್ಟರ್ ಅಲ್ಲೆಲ್ಲ ಒಂದೊಂದು ಯಾರೋ ಇಂಡಿಯಾ ಸುಮ್ನೆ ಡೆರೋಗೇಟರಿ ಮೆಸೇಜ್ ಹಾಕ್ತಾರೆ, ಇಂಡಿಯಾ ಇಸ್ ಫುಲ್ ಆಫ್ ಟ್ರಾಶ್ ಇದು ಅಂತಲ್ಲ. ಅದಕ್ಕೆ ರಿಪ್ಲೈ ಅಲ್ಲಿ ಇಂಡಿಯನ್ಸೇ ಬರೀತಲ್ಲ, ಎಸ್ ವಿ ಅಗ್ರಿ, ವಿ ಶುಡ್ ಇಂಪ್ರೂವ್, ಎಸ್ ಸರ್ ವಿ ಟೋಟಲಿ ಅಗ್ರಿ ವಿತ್ ಯು, ಬಟ್ ವಿ ಆರ್ ಇನ್ ಕೇರಳ 100% ನಾಟ್ ಇಂಡಿಯಾ ಅಂತ. ಆತರ ಆಯ್ತು ಇದು. ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀರಾ? ಇದನ್ನ ನಾನು ಈಗ್ಲೂ ಸ್ಟಿಕ್ ಆನ್ ಆಗ್ತೀನಿ. ಅದೇ ರೊಮಾರಿಯೋ ಶೆಪರ್ಡ್ ಬದಲು ವೆಂಕಿ ಅಯ್ಯರ್ನ ತಂದ್ರೆ ಏನು ಡಿಫ್ರೆನ್ಸ್ ಆಗಲ್ಲ. ನಮ್ ಟೀಮ್ ಬ್ಯಾಲೆನ್ಸ್ಗೂ ಏನು ಡಿಫ್ರೆನ್ಸ್ ಆಗಲ್ಲ, ನಮ್ ಬೌಲಿಂಗ್ಗೂ ಏನು ಡಿಫ್ರೆನ್ಸ್ ಆಗಲ್ಲ. ಅವನ್ ಆಕ್ಚುಲಿ ರೊಮಾರಿಯೋ ಶೆಪರ್ಡ್ ಗಿಂತ ವರ್ಸ್ಟ್ ಬೌಲರ್ ಅವನು. ಅಂದ್ರೆ IPL ನಲ್ಲಿ ಅವ್ನು ಏನಾದ್ರು ಬೈ ಮಿಸ್ಟೇಕ್ ಬೌಲಿಂಗ್ ಕೊಟ್ರೆ ವೆಂಕಿ ಅಯ್ಯರ್ಗೆ ಅವನ ಹತ್ರ 1 ಪೈಸಾ ಏನು ಇದಿಲ್ಲ. ವೆಂಕಿ ಅಯ್ಯರ್ ನನ್ ಪ್ರಕಾರ ಆಡ್ಸಕ್ಕೆ ಹೋಗ್ಬಾರ್ದು ಅವನನ್ನ. ನಾನು ಒಂದು ಸ್ಟಾರ್ಟ್ ಹೇಳ್ತೀನಿ ನಿಂಗೆ, ನಂಬ್ತೀಯೋ ಬಿಡ್ತೀಯೋ. ವೆಂಕಿ ಅಯ್ಯರ್ ಇನ್ ಪ್ಲೇ ಆಫ್ಸ್ ಅಂಡ್ ಫ್ಯಾಗ್ ಎಂಡ್ ಆಫ್ ದ ಸೀಸನ್ಸ್ ಅವನ್ ಆವರೇಜ್ ಡ್ರಾಮ್ಯಾಟಿಕ್ಲಿ ಆಲ್ಮೋಸ್ಟ್ 70 ಬರುತ್ತೆ, ಅವ್ನ ಸ್ಟ್ರೈಕ್ ರೇಟ್ ಅರೌಂಡ್ 150 ಬರುತ್ತೆ. ಅವ್ನ್ KKR ಅಲ್ಲಿ ಯಾವಾಗ್ಲೂ ಇದೇ ತರ. ಆಸ್ ದ ಸೀಸನ್ ಗೋಸ್ ಆನ್, ಆಸ್ ದ ಪಿಚಸ್ ಗೆಟ್ ಅ ಲಿಟಲ್ ಸ್ಲೋವರ್, ವೆಂಕಿ ಅಯ್ಯರ್ ಗೆಟ್ಸ್ ಇನ್ ಟು ಅ ಮೋಲ್ಡ್ ಆಫ್ ಹಿಸ್ ಓನ್. ಇದು ಅವ್ನ್ I still see him as a Krunal Pandya type of player. He has been a late bloomer. ಅವನಿಗೆ ಒಂದ್ ಟೈಮ್ ಅಲ್ಲಿ when he gets into a shell, it's very difficult for him to get out of it. ಬಟ್ ಅವ್ನಿಗೆ ಆತರ ಕ್ಲಾರಿಟಿ ಕೊಟ್ಟು ಅವನ್ಗೆ ಫ್ರೀಡಮ್ ಕೊಟ್ರೆ, ಅವ್ನ್ ಬೌಲಿಂಗ್ ಬಗ್ಗೆ ಮಾತಾಡ್ತಿಲ್ಲ, ಬ್ಯಾಟಿಂಗ್ ಬಗ್ಗೆ ಮಾತಾಡ್ತಿರೋದು. ಇವಾಗ ಇದೇ ಸಿಚುವೇಶನ್ ಅಲ್ಲಿ ವೆಂಕಿ ಅಯ್ಯರ್ ಇದ್ರೆ ಇವಡ ಒಂದು ಗೇಮ್ ಇನ್ 16th or 17th ಓವರ್ ಅಂತ ಅನ್ಸುತ್ತೆ. ಬಟ್ ಹೈಂಡ್ ಸೈಟ್ ಇಸ್ ಅ ಬಿಟರ್ ಪಿಲ್ ಸಮ್ ಟೈಮ್ಸ್. ಸೊ ನಾವು ಫ್ಯೂಚರ್ ಬಗ್ಗೆ ನೋಡೋಣ ಅಂತ. ಇಫ್ ವಿ ಹ್ಯಾವ್ ಟು see, there is obviously going to be, when it comes to Shepherd, it's obviously going to be the fact that in today's situation also, he has given us 2-3 overs, got a wicket and got for an economy of 6. ನನ್ಗೆ ಯಾಕೆ ವೆಂಕಿ ಅಯ್ಯರ್ ಕನ್ವಿನ್ಸಿಂಗ್ ಇಲ್ಲ ಅಂದ್ರೆ, ಈ ರೊಮಾರಿಯೋ ಶೆಪರ್ಡ್ ಈ ಮ್ಯಾಚ್ ಆಡಿದ್ ಸ್ಟ್ಯಾಂಡರ್ಡ್ಸ್ ತಗೊಂಡ್ರೆ ಯಾರ್ ಬೇಕಾದ್ರೆ ಚೆನ್ನಾಗ್ ಆಡ್ಬೋದು. ಈಗ ವಿಷ್ಣುನೇ ಲೆಫ್ಟ್ ಹ್ಯಾಂಡ್ ಹೋಗಿ ಒಂದು 11 balls ಅಲ್ಲಿ 6 runs ಸ್ಕೋರ್ ಮಾಡ್ಬೋದು. ಅದೊಂಥರ ಸ್ಟ್ಯಾಂಡರ್ಡ್ ಅಲ್ಲ ಅದು. ನಾವು ಪ್ರಾಬ್ಲಮ್ ಏನು ಅಂತಂದ್ರೆ, ನನ್ ಪ್ರಾಬ್ಲಮ್ ಏನು ಅಂದ್ರೆ, ರೊಮಾರಿಯೋ ಶೆಪರ್ಡ್ ಅವನ್ ಎಂಟೈರ್ ರೋಲ್ ಇರೋದೇನೆ ನೀನ್ ಹೋಗ್ಬಿಟ್ಟು 15-16 ಬಾಲ್ ಅಲ್ಲಿ 30-35 ರನ್ ಹೊಡ್ಬಿಟ್ ಬಾ ಅಂತ. ನೀನ್ 15-16 ಬಾಲ್ ಅಲ್ಲಿ ಹೋಗ್ಬಿಟ್ಟು 20-25 ರನ್ ಹೊಡ್ಬಿಟ್ ಬಾ ಅಂತ ಅಲ್ಲ. ಅದನ್ನು ಮಾಡ್ತಿಲ್ಲ, ಟು ಬಿ ಆನೆಸ್ಟ್. ಅವ್ನು ಉಲ್ಟಾ ಮಾಡ್ತಾನೆ. 4 ಬಾಲ್ ಅಲ್ಲಿ 11 ಹೊಡೆಯೋ ಬದಲು 11 ಬಾಲ್ ಅಲ್ಲಿ 4 ಹೊಡಿತಾ ಇದ್ದಾನೆ. ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಹೋಗಿದೆ.
ಬಟ್ ನಾನೇನ್ ಹೇಳ್ತಾ ಇರೋದ್ರೆ ವೆಂಕಿ ಅಯ್ಯರ್ನ ಈ ಪೊಸಿಷನ್ ಅಲ್ಲಿ ಆಡ್ಸಕ್ಕೆ ಆಗಲ್ಲ. ನಾವ್ ಅವಾಗ ಎಲ್ಲ ಶಿಫ್ಟ್ ಮಾಡ್ಬೇಕು. ಈ ಟೈಮ್ ಅಲ್ವೇ ಅಲ್ಲ ಆ ತರ ಎಲ್ಲ ಮಾಡೋದಿಕ್ಕೆ. ಈಗ ಹೇಗಿದ್ರು ಸಾಲ್ಟ್ ಬಂದಿದ್ದಾನೆ, ಅವ್ನು ಇಂಡಿಯಾಗೆ ರೀಚ್ ಆಗಿದ್ದಾನೆ, ಇಂಜುರಿನೂ ಸರಿ ಹೋಗಿದೆ ಅಂತ ಇದೆ. ಸೊ ಅವನೇನಾದ್ರು ಇಲ್ಲಿಗೆ ಬಂದ್ರೆ ಬೆತ್ತಲ್ನ ಆರಾಮಾಗಿ ಕೆಳಗಡೆ ಆಡಿಸ್ಬೋದು. ಬಟ್ ಇವ್ರು ಅದ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದ್ ಎನಿವೇ ಅದು ಇವತ್ತು ಬೆಥೆಲ್ಗೆ ಹಾ ಬೆಥೆಲ್ಗೆ ಮಿಡಲ್ ಆರ್ಡರ್ ನಿಂದೆ ಮಾಡ್ಕೋ ಅಂತ ಚಾನ್ಸ್ ಇತ್ತು. ಗ್ರಾಂಟೆಡ್ ಇಟ್ ವಾಸ್ ಅ ಡಿಫಿಕಲ್ಟ್ ಪಿಚ್, ಅವ್ನ್ ಸುತ್ತ ಎಲ್ಲ ವಿಕೆಟ್ಸ್ ಬಿದ್ದಿತ್ತು, ಬಟ್ ಅವ್ನ್ ಇನ್ನೇನ್ ಆಕ್ಸಲರೇಟ್ ಮಾಡ್ಬೇಕು ಅಂದಾಗ ಔಟ್ ಆದ. ಸೊ ಅವ್ನಿಗೆ ಮೋಸ್ಟ್ಲಿ ಇನ್ನೊಂದ್ ಚಾನ್ಸ್ ಕೊಡ್ತಾರೆ. ಹೋಪ್ಫುಲಿ ಮಿಡಲ್ ಆರ್ಡರ್ ಅಲ್ಲಿ ಕೊಡ್ಬೇಕು ಅವ್ರಿಗೆ, ಬಿಕಾಸ್ ದೆನ್ ವಿಲ್ ಗೆಟ್ ಟು ಸಿ ಅ ಡಿಫ್ರೆಂಟ್ ಸೈಡ್ ಆಫ್ ಬೆಥೆಲ್. ಅವ್ನ್ ಸ್ಪಿನ್ ಅಟ್ಯಾಕ್ ಮಾಡೋದು ನೋಡೇ ಇಲ್ಲ ನಾವು. ಈಸ್ ಅ ವೆರಿ ಗುಡ್ ಪ್ಲೇಯರ್ ಆಫ್ ಸ್ಪಿನ್ ಆಸ್ ವೆಲ್. ಸ್ಟ್ರೈಕ್ ರೊಟೇಟ್ ಮಾಡ್ಬೋದು. Imagine situation where Rajat and Bethel are batting in a partnership and two spinners are on ಅಂತ ಕಾಯ್ತಾ ಇದ್ದೀನಿ ಆ ಸಿಚುವೇಶನ್ಗೆ. ಬಟ್ ಇವರು ಬೆಥೆಲ್ ಟಾಪ್ ಆರ್ಡರ್ ಅಲ್ಲಿ ಆಡ್ಸಿ ಐ ಥಿಂಕ್ ವೆನ್ ಸಾಲ್ಟ್ ಕಮ್ಸ್ ಇಟ್ಸ್ ಗೋಯಿಂಗ್ ಟು ಬಿ ನ್ಯಾಚುರಲ್. ನೀನ್ ಹೇಳ್ದಂಗೆನೆ ಸಾಲ್ಟ್ ಮೇಲ್ ಬಂದು ಬೆಥೆಲ್ ಮಿಡಲ್ ಆರ್ಡರ್ ಅಲ್ಲಿ ಬಂದ್ರು ಇಟ್ ಈಸ್ ಅನ್ ಅಕ್ಸೆಪ್ಟಬಲ್ ಚೇಂಜ್ ಫಾರ್ ಮಿ. ಬಟ್ ನಿನ್ಗೆ ಈ ಸೀಸನ್ ಅಲ್ಲೇ ರಾಜಸ್ಥಾನ್ ಮ್ಯಾಚ್ ಅವೇ ಮ್ಯಾಚ್ ಆಡಿದಾಗ ಲಾಸ್ಟ್ ಓವರ್ ಅಲ್ಲಿ ಬಂದು ವೆಂಕಿ ಅಯ್ಯರ್ ಆಲ್ಮೋಸ್ಟ್ 25 ರನ್ ಎಷ್ಟೋ ಹೊಡೆದ, ವಿಚ್ ಗೋಸ್ ಟು ಸೇ ಅವನ್ಗೆ ಕೇಪಬಿಲಿಟೀಸ್ ಇದೆ. ಅವನ್ಗೆ ಶೆಪರ್ಡ್ ತರ ನಾನ್ ಸೆಟಲ್ ಆಗೋಕೆ 10 ಬಾಲು, ಆಮೇಲೆ ನನ್ ಹೊಡಿಯೋಕ್ ಮೂಡ್ ಬರೋಕೆ ಇನ್ನೊಂದ್ 10 ಬಾಲು, ಅದರದ್ದು ಏನ್ ಬೇಕಿಲ್ಲ ಈ ಸತಿ. ಹಿ ನೀಡ್ಸ್ ನೋ ಸೈಟರ್ಸ್ ಟೆಕ್ನಿಕಲಿ. ಅವನು ಟಾಪ್ ಆರ್ಡರ್ ಅಲ್ಲಿ ಆಡಿಯಾನೆ, ಅವನ್ಗೆ ಆ ರೋಲು ಲಿಟಲ್ ಯೂಸ್ ಟು ಹಿಮ್. ಬಟ್ ಐ ವುಡ್ ಪ್ರಿಫರಬ್ಲಿ ವಾಂಟ್ ಟು ಸಿ us try one match where Venki is in a finishing role or plays as a floater. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮಿಡಲ್ ಆರ್ಡರ್ ತುಂಬಾ ಬೀಫ್ ಅಪ್ ಆಗುತ್ತೆ ಅಂಡ್ ಫಿನಿಶಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಕ್ಲಿಯರ್ ಆಗಿ ಟಿಮ್ ಡೇವಿಡ್ ಇರುತ್ತೆ, ಜಿತೇಶ್ ಶರ್ಮಾಗ್ ಇರುತ್ತೆ. ಅವಾಗ ಏನ್ ಚಿಂತನೆ ಇರಲ್ಲ, ಬಿಕಾಸ್ ಯು ನೋ ದಟ್ ದೇರ್ ಎಂಟ್ರಿ ಪಾಯಿಂಟ್ಸ್ ಆರ್ ಗೋಯಿಂಗ್ ಟು ಬಿ ಆಫ್ಟರ್ ದ 15th-16th ಓವರ್, ವೇರ್ ದೇ ಡೋಂಟ್ ಹ್ಯಾವ್ ಟು ಇವಾಗ ಅಯ್ಯೋ ವಿಕೆಟ್ ಬಿತ್ತು, ಅಯ್ಯೋ ಅದಾಯ್ತು ಇದಾಯ್ತು ಅಂತ ಏನು ಕನ್ಸರ್ನ್ ಇರಲ್ಲ. Because hopefully one of the guys in the middle order will still be sticking around with them till the end. So ಅದು ಒಂದು ನೋಡೋಕೆ ನಂಗೆ ಇಷ್ಟಪಡ್ತೀನಿ. That is basically going to increase our batting lineup a bit also. ಲೆಫ್ಟ್ ಫೀಲ್ಡ್ ಪಿಕ್ ಏನಂದ್ರೆ ಮಂಗೇಶ್ ಯಾದವ್ ಇದಾನೆ. ನಮ್ ಬ್ಯಾಟಿಂಗ್ ಇನ್ನೊಂದ್ ಸ್ವಲ್ಪ ಸಾಲಿಡಿಫೈ ಮಾಡ್ಬೇಕು ಅಂದ್ರೆ, ಬಟ್ ಐ ಪರ್ಸನಲಿ ಡೋಂಟ್ ಸಿ ಅಸ್ ಗಿವಿಂಗ್ ಹಿಮ್ ಅ ಚಾನ್ಸ್ ಅಟ್ ದಿಸ್ ಸಿಚುವೇಶನ್ ಆಫ್ ದ ಲೀಗ್. ಸೊ ಅದೇನಿಲ್ಲ ಅಂದ್ರೂ ಇಟ್ ಇಸ್ ಇಫ್ಸ್ ಅಂಡ್ ಬಟ್ಸ್ ಹೋಗ್ಬೇಕು. ಸೊ ಕ್ಲಿಯರ್ ಕಟ್ ಚೇಂಜ್ ಏನಂದ್ರೆ ಇವಾಗ ಶೆಪರ್ಡ್ ಗೋಸ್ ಔಟ್, ಸಾಲ್ಟ್ ಕಮ್ಸ್ ಇನ್. ಸೊ ಐ ಥಿಂಕ್ ವಿ ಕ್ಯಾನ್ ಆಲ್ ಅಗ್ರಿ ಆನ್ ದಟ್. ಸರಿ, ಇದು ಪ್ರೆಡಿಕ್ಷನ್ಸ್ ಹೋಗೋಣ. ನಾವು ಪ್ರಿವ್ಯೂ ಮಾಡಿಲ್ಲ. ಪ್ರೆಡಿಕ್ಷನ್ಸ್ ಮುಂಚೆ ನಾನು ಒಂದ್ ಈಗ ರಿಯಲೈಸ್ ಮಾಡಿದೆ, ಈ ಕೃಣಾಲ್ ಪಾಂಡ್ಯ ಒಂಥರ ಈ ಇನ್ನಿಂಗ್ಸ್ ಒನ್ ಆಫ್ ದ ಬೆಸ್ಟ್ ಎವರ್ ಹೋಗ್ಬೇಕು. ಅಂದ್ರೆ ನಾವು ಇದನ್ನ ಜಸ್ಟ್ ಈ ಮ್ಯಾಚ್ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ವಿ, ಬಟ್ ಇನ್ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಇದು ಬೆಸ್ಟ್ ಎವರ್ ಹೋಗ್ಬೇಕು. ಯಾಕಂದ್ರೆ ನಮ್ ಬ್ಯಾಟಿಂಗ್ ಕೊಲಾಪ್ಸ್ ಆಗಿತ್ತು, ಅವನ್ ಜೊತೆಗೆ ಬೆತ್ತಲ್ ಸ್ವಲ್ಪ ಹೊತ್ತು ನಿಂತ್ಕೊಂಡ, ಬಟ್ ಆದ್ಮೇಲೂ ಏನ್ ಸ್ಟೆಬಿಲಿಟಿ ಇರ್ಲಿಲ್ಲ. ಅದಾದ್ಮೇಲೆ ಆ ಪಿಚ್ ನೋಡಿದ್ರೆ ಅದು ಏನೇನೋ ಅದು ಒಳ್ಳೆ ಅವನ್ಗೆ ಮೈಕ್ ಒಂದ್ 5-6 ಸತಿ ಬಿತ್ತು. ಮೈಕ್ ಬಿತ್ತು, ಆಮೇಲೆ ಕ್ರಾಂಪ್ಸ್ ಆಯ್ತು, ಆಮೇಲೆ ಏನೋ ಆಂಡಿ ಫ್ಲವರ್ ಹೋಗಿ ಇವನ ಅದು 4th ಅಂಪೈರ್ ಹತ್ರ ಹೋದ. 4th ಅಂಪೈರ್ ನೋಡಿದ್ರೆ ಅವನಿಗೆ ಒಳ್ಳೆ ಗಾಂಡ್ಗಾಬ್ರಿ ಆಗೋಗಿತ್ತು ಆಂಡಿ ಫ್ಲವರ್ ಕಂಡು ನೋಡಿ. ಒಳ್ಳೆ ಇನ್ನೇನ್ ಬಿದ್ದು ತಲೆ ಸುತ್ತ ಬಿದ್ದೋಗೋ ತರ ನಿಂತಿದ್ದ ಅವನು. ಫ್ಲವರ್ ಎಲ್ಲ ಫೈರ್ ಆಗ್ಬಿಟ್ಟಿತ್ತು ಅಲ್ಲಿ. ಅದೇನೆ. ಅದಲ್ದಲೆ ಈ ಕೃಣಾಲ್ ಪಾಂಡ್ಯ ಇದು ಮೋಸ್ಟ್ ಆಂಟಿ RCB ಇನ್ನಿಂಗ್ಸ್. ಯಾಕೆಂದ್ರೆ ಲೈಫ್ ಅಲ್ಲಿ ಹೋಗಿ ಮಿಡ್ಲ್ ಆರ್ಡರ್ ಇಂದ ಒಂದ್ ಗೇಮು ಗೆಲ್ಸಿಲ್ಲ ಯಾರುವೆ. ನಾವು ಇವತ್ ನೋಡಿದ್ರೆ ಕೃಣಾಲ್ ಪಾಂಡ್ಯ ಫುಲ್ ಗೆಲ್ಸ್ಬಿಟ್ಟ ಬಂದ್ಬಿಟ್ಟು. ನಾವು ಇದನ್ನ ಯಾವತ್ತೂ ಮರಿಬಾರ್ದು. ಟಚ್ ಅಪ್ ಮಾಡೋಣ. ಏನೇನು ನಮ್ಮ ಬೌಲಿಂಗ್ ಬಗ್ಗೆ ಕ್ವಿಕ್ ಆಗಿ ಟಚ್ ಅಪ್ ಮಾಡೋಣ ಅಂತ ಆ ವಿಷಯ ಮಾತಾಡಿಲ್ಲ. ಸೊ ನಾವು ಭೂವಿ ಬಗ್ಗೆ ಮಾತಾಡಿದ್ವಿ. ಎಷ್ಟ್ ಮಾತಾಡಿದ್ರು ವರ್ಡ್ಸ್ ವಿಲ್ ನಾಟ್ ಡೂ ಜಸ್ಟಿಸ್ ಟು ಹಿಸ್ ಕಾಂಟ್ರಿಬ್ಯೂಷನ್ಸ್. ಬಟ್ ನನ್ಗೆ ರಸಿಕ್ ದಾರ್ ಆಬ್ವಿಯಸ್ಲಿ ಮೇಡ್ ಅಪ್ ವಿತ್ ಬ್ಯಾಟ್, ಅದೇನು ಹೇಳಕ್ಕಾಗಲ್ಲ. ಬಟ್ ಐ ವುಡ್ ಲೈಕ್ ಟು ಸಿ ಹಿಮ್ ಬಿ ಅ ಲಿಟಲ್ ಮೋರ್ ಪ್ರೊಆಕ್ಟಿವ್ ವಿತ್ ದ ನ್ಯೂ ಬಾಲ್. ಅವ್ರು ನ್ಯೂ ಬಾಲ್ ಅಲ್ಲಿ ಒಂದೇ ಲೈನ್ ಒಂದೇ ಲೆಂತ್, ಅದರಲ್ಲೇ ಸ್ಲೋವರ್ ಬಾಲು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಲಾಸ್ಟ್ ಎಪಿಸೋಡ್ ಅಲ್ಲೂ ಮಾತಾಡಿದ್ವಿ ಸ್ವಲ್ಪ ನಮ್ಮ ಥರ್ಡ್ ಸೀಮರ್ ಏನ್ ಮಾಡ್ಬೋದು ಅಂತ. ಬಟ್ ಹಿ ಕೇಮ್ ಬ್ಯಾಕ್ ವೆರಿ ವೆಲ್ ಟುವರ್ಡ್ಸ್ ದ ಡೆತ್. ಶೆಪರ್ಡ್ 3 ಓವರ್ ಕೊಟ್ಟಿಯಾನೆ, ಬಟ್ ದುನಿಯಾ ವಿಜಯ್ ದುನಿಯಾ ಬಂದ್ಬಿಡ್ತದೆ ಅದು.
ಬೇರೆ ಮಲ್ಟಿವರ್ಸ್ ಅಲ್ಲಿ ಹಾಕಿರೋ ತರ ಇತ್ತು. ಬಿಕಾಸ್ ಆ ಪಿಚ್ ಅಲ್ಲಿ ನೀನು ಯಾರ್ ಬೇಕಾದ್ರೂ 3-4 ಓವರ್ ಹಾಕ್ಸು, ಹೊಡಿಯೋಕ್ ಕಷ್ಟ ಆಗ್ತಿತ್ತು. Kunal Pandya and Suyash Sharma, it is not a pitch which assisted spinners at all. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಬಂದ ಮೇಲೂ ಗೊತ್ತಾಯ್ತು. ಬಟ್ ಇನ್ ಜನರಲ್ ನಮ್ದು ಹೇಸಲ್ವುಡ್, ದ ವೇ ಹಿ ಕೇಮ್ ಬ್ಯಾಕ್ ಆಫ್ಟರ್ ಕನ್ಸೀಡಿಂಗ್ 16 or 18 out in the first over. Death bowling again gave that one afternoon match against Punjab vibes. ಯಾರ್ಕರ್ಸ್ ನೇಲ್ ಮಾಡ್ತಿದ್ರು. ಇವನ್ ದೋ ಸ್ವಲ್ಪ ಶಾರ್ಟ್ ಆಫ್ ಗುಡ್ ಲೆಂತ್ ಇಂದ ಎಗರ್ತಿತ್ತು ಬಾಲ್, ನಮ್ಮ ಯಾರ್ಕರ್ಸ್ ನೇಲ್ ಮಾಡಿದ್ ನೋಡಿ ತುಂಬಾ ಸಂತೋಷ ಆಯ್ತು ಬೌಲಿಂಗ್ ಅಲ್ಲಿ. ಸೊ ಸ್ವಲ್ಪ ರೀಕ್ಯಾಪ್ ಆಫ್ ಆರ್ ಬೌಲಿಂಗ್. ಅಂಡ್ ವಿಷ್ಣುನು ಹೇಳಿದ್ದು, ವಿ ಬೋಲ್ಡ್ we bowled a lot of dot balls, which even though Mumbai's batsmen took a lot of doubles in their innings, the sheer number of dot balls helped us score a couple of boundaries less and still get over the line. So that is something else. ಹ್ಮ್ ಅಂದ್ರೆ ಆಮೇಲೆ ಇವತ್ತು ನಾವು bowling ನೋಡಿದ್ರೆ, ನಾನು ಇವಾಗ ನೋಡಿದೆ, ನಾವು ಕೊಟ್ಟಿದ್ ಬರೀ 6 ಎಕ್ಸ್ಟ್ರಾ, ಅದ್ರಲ್ಲಿ 3 ವೈಡು 3 ಲೆಗ್ ಬೈ. ಈ ರಾಜ್ ಅಂಗದ್ ಬಾವ ಲಾಸ್ಟ್ ಓವರ್ ಮಾಡಿದ್ರಲ್ಲೇ ಇದಕ್ಕಿಂತ ಜಾಸ್ತಿ ಕೊಟ್ಟು ಎಕ್ಸ್ಟ್ರಾಸ್. ಅವನ್ ಅದು ಪಾಪ ಒಂದ್ ಫಸ್ಟ್ ಲೆವೆಲ್ ಟೈಮ್ ಹೆಲ್ಪ್ ಆಯ್ತು. ಆಡ್ತಾ ಇದ್ದಾನೆ, ಅವನನ್ನ ತಗೊಂಡು ಆತರ ಪ್ರೆಷರ್ ಎಲ್ಲ ನಾನ್ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ ಆ ಎಲ್ಲ ಕೊಟ್ಟಿದ್ದೀರ ಮುಗೀತು ಮ್ಯಾಚ್ ಅಲ್ಲೇನೆ. ಇಲ್ಲ, ಇವನು ಭರತ್ ಚಿಪ್ಲಿ ಕಾಮೆಂಟ್ರಿ ಮಾಡ್ಬೇಕಾರೆ ಎಲ್ಲ ಹೊಡ್ಸ್ಕೊತಿರ್ ಹೋಗ್ಬಿಟ್ಟು ಅಲ್ಲ ಹತ್ರ ಮಾತಾಡ್ತಿಲ್ಲ. ನಮ್ ಕುಮಾರಣ್ಣ ಇದ್ದ ಸದ್ಯಕ್ಕೆ. ಬಟ್ ಅದೇನೆ ಅದೊಂಥರ ಬಿಗ್ಗೆಸ್ಟ್ ಬ್ಲಂಡರ್. ನಾವ್ ಆಕ್ಚುಲಿ ಮ್ಯಾಚ್ ನ ಅಂದ್ರೆ ನಾವು ಈ ಎಪಿಸೋಡ್ಗೆ ಒಂಥರ ಪ್ರಿಪೇರ್ ಆಗ್ದಿರ ರೆಟ್ರೋಸ್ಪೆಕ್ಟ್ ಮಾಡ್ದಿರ ಬಂದಿದೀವಿ ಎಕ್ಸೈಟ್ಮೆಂಟ್ ನಲ್ಲಿ. ಬಟ್ ಆನೆಸ್ಟ್ಲಿ ಈ ಮ್ಯಾಚ್ ನ ಅಸೆಸ್ ಮಾಡ್ಬೇಕು ಅಂದ್ರೆ ನಾವು ಕಷ್ಟಪಟ್ಟು ಸೋಲ್ತಾ ಇದ್ವಿ ಅಂದ್ರೆ ಹೆಂಗೋ ಗೆದ್ಬಿಟ್ವಿ ಈ ಮ್ಯಾಚ್ ಸಮರೈಸ್ ಮಾಡ್ಬೇಕು ಅಂದ್ರೆ. snatching, having been gifted victory from the jaws of defeat. ಇದೊಂಥರ ನಾವು ಕಷ್ಟಪಟ್ಟು ಸೋಲಕ್ ಹೋಗ್ತಾರೋ ಅವ್ರು ನಮಗ್ ವಿಕ್ಟರಿ ಕೊಟ್ಟಿದ್ದಾರೆ. ಸೊ ನಾವು ಮುಂಬೈಗೂನು ಥ್ಯಾಂಕ್ಸ್ ಹೇಳ್ಬೇಕು, ಮೇನ್ಲಿ ಸೂರ್ಯಕ್ ಥ್ಯಾಂಕ್ಸ್ ಹೇಳ್ಬೇಕು. ಮುಂಬೈ ಈಗ ಹಾ ಮುಂಬೈ ಎಲಿಮಿನೇಟೆಡ್. ಒಳ್ಳೇದೇ. ಏನು ಎಲ್ಲಾರು ಈ ಅನಲಿಸ್ಟ್ಸ್, ಆರ್ಮ್ ಚೇರ್ ಅನಲಿಸ್ಟ್ ಎಲ್ಲಾರು ಲೀಗ್ ಶುರು ಆಗೋ ಮುಂಚೆ ಐ ಥಿಂಕ್ ಮುಂಬೈ ಇಂಡಿಯನ್ಸ್ ವಿಲ್ ಮೇಕ್ ಇಟ್ ಟು ದ ಫೈನಲ್. ಹರ್ಷ ಭೋಗ್ಲೆ, ಆ ಕಪೂರು, ಈ ಶಾಸ್ತ್ರಿ ಎಲ್ಲಾರು ಅದೇ ಹೇಳ್ತಿದ್ರು. ನೋಡಿದ್ರೆ ಫಸ್ಟ್ ಟೀಮ್ ಟು ಗೆಟ್ ಎಲಿಮಿನೇಟೆಡ್ ಮುಂಬೈ ಇಂಡಿಯನ್ಸ್. ಇಲ್ಲ, ಇನ್ನೂ ಒಂದೇನಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಲ್ಲ ಅಂತಂದ್ರೆ ಅವ್ರದ್ದು ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮ್ಸ್ ನೋಡ್ತು ಅಂತಂದ್ರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ತಂದ ತಕ್ಷಣ ಅವ್ರ ಬೆಂಚ್ ಸ್ಟ್ರೆಂತ್ ಒಂಚೂರು ಇಲ್ಲ. ಅವ್ರೇನಂದ್ರೆ ಯಾರೋ ವಂಡರ್ ಕಿಡ್ ಮೇಲೆ ರಿಲೈ ಆಗ್ಬಿಟ್ಟು ಯಾವಾಗ್ಲೂ ಓಕೆ ಹಿ ಕ್ಯಾನ್ ಡೂ ದ ಜಾಬ್. ನಾವ್ ಹೆಂಗೆ ಹಿಮಾಂಶು ಶರ್ಮಾಗೆಲ್ಲ ಹಿಮಾಂಶು ಶರ್ಮಾ ಆಡಿಸ್ರಪ್ಪ ಅಂತೆಲ್ಲ ಬಡ್ಕೋತಿದ್ವು. ಆತರ ಸಿಚುವೇಶನ್ ಅವ್ರದ್ದು ಬೆಂಚ್ ಸ್ಟ್ರೆಂತ್. ಇವಾಗ ಪಾಪ ಅವ್ನ್ ರಘು ಬೌಲಿಂಗೇ ಮಾಡಿಲ್ಲ ಇಂಪ್ಯಾಕ್ಟ್ ಸಭಾಗ್ ಬಂದು. ಅವ್ನ್ ಇರೋದೇ ರೋಲ್ ಬೌಲರ್ ಆಗಿ. ರಘು ಶರ್ಮಾ ಯಾರ ತರ ಕರ್ಕೊಂಬಂದ್ರಲ್ಲ. ಸೊ ಅವ್ರದ್ದೇನೋ ಮುಂಬೈದು ಏನೋ ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಬ್ರಾತ್ ಆಗ್ತಿದ್ಯಾ ಅಂತ. ಬಿಕಾಸ್ ಮಲಿಂಗ ಇದಾನೆ, ಪೊಲಾರ್ಡ್ ಇದಾನೆ, ಹೌದು, ಮುಂಚೆ ಯಾಕೆಂತಂದ್ರೆ ಮುಂಚೆ ಅವ್ರ ಹತ್ರ ಟೆಂಡೂಲ್ಕರ್, ಜಯವರ್ಧನೆ, ಪಾಂಟಿಂಗ್, ಆಮೇಲಿಂದ ಹರ್ಭಜನ್ ಸಿಂಗ್, ಆಮೇಲೆ ಅದಾದ್ಮೇಲಿಂದ ನೆಕ್ಸ್ಟ್ ಆಂಡ್ರೂ ಸೈಮಂಡ್ಸ್, ಲೆಂಡಲ್ ಸಿಮನ್ಸ್, ಆಮೇಲಿಂದ ರೋಹಿತ್ ಶರ್ಮಾ, ಆಮೇಲೆ ಇನ್ನೊಬ್ಬ ಪೊಲಾರ್ಡ್. ಅಂದ್ರೆ ಎಲ್ಲರೂ ಅಂದ್ರೆ ಒಂಥರ ನಾವ್ ಹೇಳ್ತೀವಲ್ಲ, ಅಂದ್ರೆ ಈಗ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಈಗ ನಮ್ಮ ಕುಮಾರಣ್ಣ, ದೇವೇಗೌಡ್ರು, ಆಮೇಲಿಂದ ನಿಖಿಲ್ ಕುಮಾರಸ್ವಾಮಿ ಹತ್ರ ಒಂದಷ್ಟು ಜನ ನೋಡ್ಕೊಂಡ್ ಮಾತ್ರ ಪಾರ್ಟಿ ಮಾಡಿರ್ತಾರಲ್ಲ. ಸೊ ಹತ್ರ ಅವ್ರದಷ್ಟು ಜನ ಇಟ್ಕೊಂಡ್ ಮಾತ್ರ ಟೀಮ್ ಮಾಡಿದಾರೆ ಇವರು. ಅದು ಸ್ಟಾಫ್ ಅಲ್ಲೂ ರಿಫ್ಲೆಕ್ಟ್ ಆಗಿದೆ, ಪ್ಲೇಯರ್ಸ್ ಅಲ್ಲೂ ರಿಫ್ಲೆಕ್ಟ್ ಆಗಿದೆ ಈ ಸತಿ. ಅದು ಟೂ ಮೆನಿ ಕುಕ್ಸ್ ಬ್ರಾತ್ ನ ಸ್ಪಾಯ್ಲ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಅಂಬಾನಿ ಮಕ್ಳನ್ನಂತೂ ಊದ್ಬಿಟ್ಟಿದ್ದಾರೆ ಟೂ ಮೆನಿ ಕುಕ್ಸ್. ಈಗ ಪ್ರಿಡಿಕ್ಷನ್ಸ್ ಗೆ ಬರೋಣ. ಫಸ್ಟ್ ನನ್ನಿಂದ ಶುರು ಮಾಡೋಣ. ಸೊ ಇದು ಸೂರ್ಯ ಸೆಂಚುರಿ, ಇದ್ರದ್ದು ಪರ್ಪಸ್ ಬ್ಯೂಟಿಫುಲ್ ಪ್ರೆಡಿಕ್ಷನ್, 100 ಪಾಯಿಂಟ್ಸ್.
ಅದು ರಿವರ್ಸ್ ಜಿಗ್ಸ್ ಆಗಿರೋದ್ರಿಂದ ನಾನು 100 ಪಾಯಿಂಟ್ಸ್ ಕೊಡ್ತೀನಿ ಅದಕ್ಕೆ. ಅದೇ ಎಕ್ಸಾಕ್ಟ್ ರೀಸನ್ಗೆ ನಾನು 100 ಪಾಯಿಂಟ್ ಕೊಡ್ತೀನಿ. ಆಮೇಲೆ ಬುಮ್ರಾ ಎಷ್ಟು ವಿಕೆಟ್ ತೆಗ್ದ ಬುಮ್ರಾ? ಒಂದು ಇಲ್ಲ ಅನ್ಕೋತೀನಿ. ಓಹ್ 0, ಬಟ್ ರನ್ಸ್ ಹಾ. ಕೊಡ್ಲಿಲ್ಲ. ನನ್ ಲೆಕ್ಕದಲ್ಲಿ ಇದು 0ನೇ, ಯಾಕೆಂತಂದ್ರೆ ಅವನು ಇಡೀ ಟೂರ್ನಮೆಂಟ್ ಅಲ್ಲಿ ಏನು ಕಿತ್ತಿಲ್ಲ. ಆಮೇಲೆ ಏನ್ ಕಿಲ್ತಾನೆ ಅಂತ ನನ್ಗೇನು ಅನ್ನಿಸ್ಲಿಲ್ಲ. ಆ ಹೆದರಿಕೆ ಇರುತ್ತೆ ಯಾವಾಗ್ಲೂ. ಬಟ್ ಟು ಬಿ ಆನೆಸ್ಟ್ ನಂಗೆ ಬುಮ್ರಾ ಅಂದ್ರೆ ಮುಂಚೆ ಬುಮ್ರಾ ಅವ್ರು ಆಡ್ಕೊಂಡ್ಬಿಡ್ಲಪ್ಪ ಅಂತೆಲ್ಲ ಅನ್ನಿಸ್ತಿತ್ತು. ಈ ಸತಿ ಹಂಗ ಅನ್ಸೋದೇ ಇಲ್ಲ ಅವ್ರು ನೋಡಿದ್ರೆ. ನಾನು 10 ಕೊಡ್ತೀನಿ, ಯಾಕೆಂದ್ರೆ 4 ಸತಿ ಶೆಪರ್ಡ್ ಔಟ್ ಮಾಡೋ ಚಾನ್ಸ್ ಇತ್ತು. ಒಂಚೂರು ಆ ಕಡೆ ಈ ಕಡೆ ಬಿದ್ದಿದ್ರೆ 10 ಪಾಯಿಂಟ್ ಕೊಡ್ತೀನಿ ಪಾಪ ಅಂತ. ಅವ್ನ ಎಕಾನಮಿ ಫಾರ್ ಅ ಚೇಂಜ್ ಚೆನ್ನಾಗ್ ಮಾಡ್ದ. ಅಂಡ್ ನಂಗೆ ಏನಿಲ್ಲ ಅಂದ್ರು ಐ ಲೈಕ್ ಟು ವಾಚ್ ಬುಮ್ರಾ ಬೋಲ್. ಅವನು ಇಂಡಿಯಾಗೆ ಆಡ್ತೀಯಾನೆ ಅನ್ಕೊಂಡೆ ನಾನು ನೋಡ್ತಿರ್ತೀನಿ. ಸೊ ಒಂಥರ ಗುಡ್ ಟು ಸಿ ಹಿಮ್ ಗೆಟ್ ಬ್ಯಾಕ್ ಲಿಟಲ್ ಬಿಟ್ ಟು ಹಿಸ್ ಗ್ರೂವ್. ಸೊ 10 ಪಾಯಿಂಟ್ ಕೊಡ್ತೀನಿ ಇದಕ್ಕೆ. ನೋ ರೇನ್, ಇದು ಇಟ್ ಇಸ್ ಅ ಗುಡ್ ಪ್ರೆಡಿಕ್ಷನ್ ಆಕ್ಚುಲಿ. ನೆನ್ನೆ ಮಳೆ ಬಂದು ಏನೇನೋ ಇತ್ತು ಫೋಟೋಸ್ ವಿಡಿಯೋಸ್ ಅಲ್ಲಿ ನೋಡಿದಾಗ. ಸೊ ಇದಕ್ಕೆ ಒಂದು 50 ಐ ಥಿಂಕ್ ಐ ವಿಲ್ ಗಿವ್, ಬಿಕಾಸ್ ಇಸ್ ನಾಟ್ ಅ ಪ್ಲೇಯಿಂಗ್ ರಿಲೇಟೆಡ್ ಪ್ರಿಡಿಕ್ಷನ್. ನಾನು ಒಂದು 50 ಕೊಡ್ತೀನಿ. ಇಟ್ಸ್ ಅ ಗುಡ್ ಪ್ರಿಡಿಕ್ಷನ್, ಬಟ್ ಇಟ್ ಇಸ್ ನಾಟ್ ಔಟ್ರೇಜಸ್ ಪ್ರಿಡಿಕ್ಷನ್. ಸೊ ಅದಕ್ಕೆ ಸೊ ಒಂದು 150 ಆವರೇಜ್. ಹಾ 95. ಓಕೆ, ಕರೆಕ್ಟ್ ಆವರೇಜ್ ಅಲ್ಲ. ಇದೇನಿದು ರೊಮಾರಿಯೋ 115 or more ರನ್. ಓಕೆ ಹಂಗೆ. ಇದು 0ನೇ. ನಾನು 0ನೇ ಕೊಡ್ಬೇಕು, ಯಾಕಂದ್ರೆ ಚೆನ್ನಾಗ್ ಮಾಡ್ದ ಪಾಪ. ಒಂದ್ ದಿವಸ ಆಫ್ ಡೇ, ಲೆಗ್ ಡೇ ಏನು ಇತ್ತಿಲ್ಲ ಬೌಲಿಂಗ್ ಅಲ್ಲಿ. 15 ಯಾಕೋ ಖರ್ಚು ರೊಮಾರಿಯೋ ಶೆಪರ್ಡ್ಗೆ ಯಾಕೋ ಅನ್ನಿಸ್ತಿದೆ. ಬಿಕಾಸ್ ಆ ಡೆಲ್ಲಿ ಮ್ಯಾಚ್ ಅಲ್ಲೂ 15 ಡಿಫೆಂಡ್ ಮಾಡೋಕಿತ್ತು. ನೆನ್ನೆನೂ ಏನೋ 16 ತಗೊಳ್ಳೋದಿತ್ತು 1 ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ. ಈ ಸತಿನೂ 16 ತಗೊಳ್ಳೋದಿತ್ತು. ಸೊ ಇಟ್ ಈಸ್ ನೈಸ್ ನಂಬರ್. ಅವನ ಎಕಾನಮಿನೂ 16-15. ಬಟ್ ಓಕೆ, ಈಸ್ ಡನ್ ಲಿಟಲ್. ಇವಾಗ ರೆಪ್ಯುಟೇಷನ್ ಸ್ವಲ್ಪ ಉಳಿಸ್ಕೊಂಡಿದ್ದಾನೆ. ಸೊ 0ನೇ, ಬಟ್ ಇಟ್ ಕುಡ್ ಹ್ಯಾವ್ ಗಾನ್ ಈದರ್ ವೇಸ್. ಇಲ್ಲ, ನನ್ಗೆ ಐ ಆಮ್ ಗ್ಲಾಡ್ ದಟ್ ಐ ಸ್ಲೋಲಿ ಮೇಕಿಂಗ್ ಮೈ ವೇ ಇಂಟು ದಿ ಫಸ್ಟ್ ಲೀಗ್. ಆಮೇಲೆ ಜಿತೇಶ್ 30 ಇಸ್ ಆಕ್ಚುಲಿ ಅವ್ನು ಹೋಗ್ತಿದ್ದ ರೇಟ್ಗೆ ಅನ್ನಿಸ್ತಿತ್ತು ವಿಲ್ ಗೆಟ್ ಬ್ಯಾಕ್ ಟು ಫಾರ್ಮ್ ಅದು ಇದು ಅಂತ. ಅವನು ಕ್ರೂಷಲ್ ಕಾಂಟ್ರಿಬ್ಯೂಷನ್ ಮಾಡಿದಾನೆ. ಸೊ ನಾನು 18 ಹೊಡೆದಿದ್ದಕ್ಕೆ 18 ಕೊಡ್ತೀನಿ ಇದಕ್ಕೆ. ಬಟ್ ಈಸ್ ಗೆಟಿಂಗ್ ದರ್ ಇನ್ ಮೈ ಒಪಿನಿಯನ್ ಆಲ್ಸೋ ವಿತ್ ದ ಬ್ಯಾಟ್. ಫಾರ್ ಹಿಮ್ ಟು ಕಾಂಪನ್ಸೇಟ್ ಫಾರ್ ಗೋಯಿಂಗ್ ಸ್ಕೋರ್ಲೆಸ್ ಫಾರ್ 6 balls and hitting 2 good sixers and 1 very good 4. ಅದು ಬುಮ್ರಾ ಮೇಲೆ ವೆರಿ ಕ್ರೂಷಿಯಲ್ ರನ್ಸ್ ಫ್ರಮ್ ಹಿಮ್ ಆಲ್ಸೋ ಟುಡೇ. ಎಸ್ಟರ್ಡೇನೋ ಏನೋ ಒಂದು. ಬಟ್ ಇದು 18 ಕೊಡ್ತೀನಿ. ನಾನು ಇದಕ್ಕೆ ಆಕ್ಚುಲಿ 100 ಕೊಡ್ತೀನಿ. ಯಾಕಂದ್ರೆ ಅವನ್ ರನ್ಸುನು ಸಾತೆ ಕೆಳಗೆ ಸಖತ್ ಸಿಗ್ನಿಫಿಕೆಂಟ್ ಆಗಿತ್ತು. ಆಮೇಲೆ ಎಷ್ಟೊಂದ್ ದಿನ ಅವನು ಹೊಡೆದಿದ್ರು ಒಂದ್ ಮ್ಯಾಚ್ ಅದೇ ಕನ್ವಿನ್ಸಿಂಗ್ ಶಾಟ್ಸ್ ಇರ್ಲಿಲ್ಲ, ಹೆಂಗೆಂಗೋ ಹೋಗ್ತಾ ಇತ್ತು. ಬಟ್ ಇವತ್ತು ಅವ್ನ್ ಪ್ರಾಪರ್ ಶಾಟ್ಸ್ ಹೊಡೆದು ರನ್ಸ್ ಮಾಡಿದ್ದು. ಸೊ ಅದು ಖುಷಿನಲ್ಲಿ ಅಂದ್ರೆ ಈಗ ಖುಷಿನಲ್ಲಿ ಸ್ವೀಟ್ಸ್ ಕೊಡ್ತಾರಲ್ಲ, ಆತರ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ. 1 ಡಕ್ ಫಾರ್ ಮುಂಬೈ ಇಂಡಿಯನ್ಸ್ 150 ಪಾಯಿಂಟ್ಸ್. ಇದು ಒಳ್ಳೆ ಪ್ರಿಡಿಕ್ಷನ್. ಇದು ನಾನು 200 ಕೊಡ್ತೀನಿ, ಬಿಕಾಸ್ ಆ ಸೂರ್ಯಕುಮಾರ್ ಯಾದವ್ ಔಟ್ ಆದಾತಾನೆ ಕೊಡ್ತೀನಿ ಇಷ್ಟು. ಅವನು ಏನೋ ಫಾರ್ ಅ ಚೇಂಜ್ ಚೂಯಿಂಗ್ ಮುಗಿತಾ ಬರ್ಲಿಲ್ಲ. ಅವಾಗ್ಲೂ ಅನ್ನಿಸ್ತು ಇಟ್ ಈಸ್ ನಾಟ್ ದ ಸೂರ್ಯ ಆಫ್ ಓಲ್ಡ್ ಅಂತ. ಬಟ್ ಹಿ ಪ್ರೂವ್ಡ್ ಮೀ ರಾಂಗ್ ಅಂಡ್ ಹಿ ಪ್ರೂವ್ಡ್ ವಿಷ್ಣು ರೈಟ್. ಸೊ 200 ಕೊಡ್ತೀನಿ. ಇದು ಟೋಟಲ್ 100 ಅನ್ಕೋಬಹುದು. ಇವಾಗ ನೋಡಿ, ನಾನು ರಿವರ್ಸ್ ಜಿಂಕ್ಸ್ ಮಾಡಿದೀನಿ. ಬೆಥಲ್ 65 ಪ್ಲಸ್ಗೆ ನಾನು ಟು ಬಿ ಆನೆಸ್ಟ್ 50 ಪಾಯಿಂಟ್ಸ್ ಕೊಡ್ತೀನಿ. ಯಾಕೆ ಅಂತಂದ್ರೆ ಇಟ್ ವಾಸ್ ವೆರಿ ಕ್ರೂಷಿಯಲ್. ಅವನ್ ಆಡಿದ್ ನಾಕ್ ಒಂದ್ ರೇಟ್ ಸ್ಲೋನೇ ಇರ್ಬೋದು, ಬಟ್ ಆನ್ ಅನದರ್ ಡೇ ಅದರ ಬೇರೆ ಸರ್ಫೇಸ್ ಮೇಲೆ ಆದ್ರೆ ಐ ಆಮ್ ಪ್ರಿಟಿ ಶೋರ್ ಅವ್ನ ಇನ್ನ ಜಾಸ್ತಿ ಹೊಡಿತಿದ್ದ ಅಂತ. ಸೊ ಅವ್ನ್ ವ್ಯಾಲ್ಯೂಬಲ್. ಅವ್ನ್ 27 ರನ್ಸ್ ಹೊಡೆದ್ರು ಇಟ್ ಇಸ್ ವ್ಯಾಲ್ಯೂಬಲ್ 27 ರನ್ಸ್. ಸೊ ಅದಕ್ಕೋಸ್ಕರ ನಾನು 50 ಪಾಯಿಂಟ್ಸ್ ಕೊಡ್ತೀನಿ ಇದಕ್ಕೆ. ನಾನು ಇದಕ್ಕೆ 27 ಕೊಡ್ತೀನಿ. ಏನ್ ಎಕ್ಸ್ಟ್ರಾರ್ಡಿನರಿ ಏನು ಇರ್ಲಿಲ್ಲ, ಬಟ್ ಅವ್ನ್ ಮಾಡ್ಬೇಕಾಗಿದ್ದ ಕೆಲಸ ಮಾಡ್ದ.
ಸ್ಕೈ 67ಗೆ ಇಲ್ಲ ಇವರು ಔಟ್. ನನ್ ಪ್ರೆಡಿಕ್ಷನ್ ಆಗಿರೋದ್ರಿಂದ ನಾನು 0ನೇ ಕೊಡೋದು ಅದಕ್ಕೆ. Yeah, that is what it deserves. This is my attempt at reverse jinx. ನಾನು ಆ ಫ್ಯಾಕ್ಟ್ ಇಟ್ಕೊಂಡು 67 ಪಾಯಿಂಟ್ಸ್ ಕೊಡ್ತೀನಿ. ಯಾಕೆ ಬೇಡಪ್ಪ, 6.7 ಕೊಡು, ಒಪ್ಕೋತೀನಿ. 67 ಜಾಸ್ತಿನೇ ಆಯ್ತು. ಪರವಾಗಿಲ್ಲ, ಇವತ್ ಖುಷಿಯಾಗಿದ್ದೀವಿ, ಎಲ್ಲ ಕೊಡೋಣ ಪಾಯಿಂಟ್ಸ್ ಅದ್ರಲ್ಲಿ. ಆ ಲಾಸ್ಟ್ ಬಾಲ್ ಏನಾರ ಹೋಗ್ಬಾರ್ದಿತ್ತು, 2 ರನ್ಗೆ ರನ್ಔಟ್ ಆಗ್ಬಿಟ್ಟಿರ್ಬೇಕಿತ್ತು. ಅಷ್ಟೇ. ಅಲ್ಲಿಗೆ ಮೈನಸ್ ನೆಗೆಟಿವ್ ಎಲ್ಲ ಕೊಟ್ಬಿಡ್ತಿದ್ವಿ. ಚೆಕ್ ಮಾಡಿದ್ರು ಅವರು. ಅಯ್ಯೋ, ಇಲ್ಲ, ಈ ತರ ಎಲ್ಲ ಸೋತ್ರೆ ಎಪಿಸೋಡ್ ಆಗ್ತಾ ಇರ್ಲಿಲ್ಲ. ನಾವು ನೆಕ್ಸ್ಟ್ ಮ್ಯಾಚ್ ಏನಾದ್ರು ಅದು ಗೆದ್ರೆ ಅವಾಗ actually ಬರ್ತಾ correct. ಇದ್ವಿ ಅಷ್ಟೇ. ಇದು ನೆಕ್ಸ್ಟ್ it is- ಹೇಸಲ್ವುಡ್ ಸುಯಶ್ ಮಿನಿಮಮ್ 4 ವಿಕೆಟ್ಸ್. ನನ್ ಲೆಕ್ಕದಲ್ಲಿ ಇಲ್ಲ, ಬರೀ ಒಂದೇ ವಿಕೆಟ್. ನಾನು ಇದಕ್ಕೂ ಅನ್ಫಾರ್ಚುನೇಟ್ಲಿ ಇದಕ್ಕೆ 0ನೇ ಕೊಡ್ಬೇಕು. ಇದು ಅಂದ್ರೆ ಒಂದ್ ಯಾವ ಆಂಗಲ್ ಇಂದನೂ ಇದು ಟ್ರೂ ಅಲ್ಲ. ರಿವರ್ಸ್ ಜಿಂಕ್ಸ್ ಅಲ್ಲೂ ಟ್ರೂ ಅಲ್ಲ ಇದು. ಲೆಟ್ ಮಿ ಎಕ್ಸ್ಪ್ಲೈನ್. ಏನಂದ್ರೆ ನಾನು ಭೂವಿ ಅಂತ ಹೇಳ್ಬೋದಾಗಿತ್ತು, ಬಟ್ ಬೇಡ, ನಾನ್ ಜಿಂಕ್ಸ್ ಮಾಡ್ಬಿಡ್ತೀನಿ ಅಂತ. ಇದು ರಿವರ್ಸ್ ಜಿಂಕ್ಸ್. ರಿವರ್ಸ್ ಜಿಂಕ್ಸ್ಗೆ ರಿವರ್ಸ್ ಜಿಂಕ್ಸ್ ಇದು. ಸೊ ಆದ್ರೂ ಜಿಂಕ್ಸ್ ಆಗಿಲ್ಲ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಐ ಥಾಟ್ ಇಟ್ ವಿಲ್ ಬಿ ಅ ವೆರಿ ಸ್ಪಿನ್ ಅಸಿಸ್ಟಿಂಗ್ ಸರ್ಫೇಸ್. ಹೇಸಲ್ವುಡ್ಗೆ ಅಷ್ಟು ಬೌನ್ಸ್ ಆಗ್ದಲೆ ಸ್ವಲ್ಪ ವಿಕೆಟ್ಗೆ ಬೀಳುತ್ತೆ ಬಾಲ್ಸ್ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡಿದ್ದೆ. ಬಟ್ ರಾಯ್ಪುರ್ ಏನೋ ಬೇರೆ ಸರ್ಪ್ರೈಸ್ ಕೊಟ್ಬಿಡ್ತು. ಸೊ ಐ ಪರ್ಸನಲಿ ಫೀಲ್ 0ನೇ ಡಿಸರ್ವ್ ಮಾಡ್ತೀನಿ ಈ ತರ ಪ್ರಿಡಿಕ್ಷನ್ ಗಳಿಗೆ. ಸೊ ಓವರ್ ಆಲ್ 30 ಇನ್ಬೋದು. ಇದು ಸ್ವಲ್ಪ ಕುತ್ತಿಗೆಗೆ ಬಾಯಿಗೆ ಎಲ್ಲ ಬುರ್ಸ್ಕೊಟ್ಟು ಇವಾಗ ಆಗ್ತಿದೆ ಸಿಚುವೇಶನ್ ನೋಡಿದ್ರೆ. ನಮ್ ಸುಧನ್ ಕನ್ಸಿಸ್ಟೆಂಟ್ ಆಗಿದ್ದಾನೆ, ಯಾಕೆಂದ್ರೆ ನಾವ್ ರಿವರ್ಸ್ ಜಿಂಕ್ಸ್ಗೆ ಡಬಲ್ ಪಾಯಿಂಟ್ಸ್ ಕೊಡ್ತೀವಿ. ನಂದು ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ನನ್ ಸ್ಟಾರ್ಟಿಂಗ್ ನಲ್ಲಿ ಈ ತರ ಒಂಥರ ಬರಗಾಲ ಬಂದಾಗ ನಾನ್ ಗಿವ್ ಅಪ್ ಮಾಡ್ಬಿಟ್ಟೆ. ಬರೀ ರಿವರ್ಸ್ ಜಿಂಕ್ಸ್ ಮಾಡೋಣ, ನನ್ ಪಾಡಿಗೆ ನಾನು ಏನ್ ಪಾಯಿಂಟ್ ಇದು ಹೇಗಿದ್ರು ಏನು ಯೂಸ್ ಇಲ್ಲ ಇದರಿಂದ, ಖುಷಿಯಾಗಿ ರಿವರ್ಸ್ ಜಿಂಕ್ಸ್ ಮಾಡ್ಕೊಂಡಿರೋಣ ಅಂತ. ಬಟ್ ನೀವು ರಿವರ್ಸ್ ಜಿಂಕ್ಸ್ ಗೆ ಪಾಯಿಂಟ್ ಕೊಡಕ್ ಶುರು ಮಾಡಿದೀರಾ. ನನ್ಗೀಗ ಆನೆಸ್ಟ್ಲಿ ನಾವ್ ನೆಕ್ಸ್ಟ್ ನಮ್ ಸಬ್ಸ್ಕ್ರೈಬರ್ಸ್ ಗೆ ಪಾಯಿಂಟ್ಸ್ ಕೊಡ್ಸ್ಬೇಕು ಈ ತರದಕ್ಕೆಲ್ಲ ಎಫರ್ಟ್ಸ್ಗೆ. ಪಾಯಿಂಟ್ಸ್ ಫ್ರಮ್ ಸಬ್ಸ್ಕ್ರೈಬರ್ಸ್. ಅವ್ರು ಬೇಕಾದ್ರೆ ನಿನ್ನೆ ಟಾಪ್ ಆಗ್ಬಿಡ್ತಾರೆ. ಸೊ ಈ ಒಂದು ಖುಷಿಯಿಂದ ಇದೊಂಥರ ಹೆಂಗೆ ಅಂದ್ರೆ ಟಾಸ್ ಆಫ್ ಅ ಕಾಯಿನ್. ಇವತ್ತು ನಾವು ಇಲ್ಲ ಈ ತರ ಖುಷಿಯಿಂದ ಹುಚ್ಚುಚ್ಚಂಗೆ ಅನ್ಪ್ರಿಪೇರ್ಡ್ ಆಗಿ ಎಪಿಸೋಡ್ ಮಾಡೋ ಲೆವೆಲ್ಗೆ ಈಗ ಬಂದಿದೀವಿ. ಅದೇ ಏನಾದ್ರು ಇವತ್ತೇನಾದ್ರು ಬೈ ಮಿಸ್ಟೇಕ್ ಸೋತೋಗಿದ್ದಿದ್ರೆ ಈಕ್ವಲ್ ಚಾನ್ಸ್ ಇತ್ತು. ನಾವು ಈ ಎಪಿಸೋಡ್ ಅಲ್ಲ, ನೆಕ್ಸ್ಟ್ ಎಪಿಸೋಡ್ ಮಾಡ್ತಾ ಇರ್ಲಿಲ್ಲ. ನಾವೇನಾದ್ರು ಅದ್ರ ನೆಕ್ಸ್ಟ್ ಮ್ಯಾಚ್ ಗೆದ್ದಿದ್ರೆ ಬರ್ತಾ ಇದ್ವಿ ಅಷ್ಟೇ. ಇದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಭುವನೇಶ್ವರ್ ಕುಮಾರೇ ದೇವ್ರು ಅನ್ಬೇಕು, ಏನು ಗೊತ್ತಾಗ್ತಿಲ್ಲ. ಸೊ ಆಕ್ಚುಲಿ ಅದೇ ಗ್ಲೆನ್ ಮ್ಯಾಕ್ಸ್ವೆಲ್ ಕಾಂತಾರ ಮೀಮ್ ಇದೆಯಲ್ಲ, ಕಾಂತಾರ ಬಂದು ಎಬ್ಬಿಸ್ಬಿಡೋದು. ನಾಸರ ಎಬ್ಬಿಸ್ಬಿಟ್ಟಿತ್ತು ಕಾಂತಾರ ಬಂದ್ಬಿಟ್ಟು. ಸೊ ಡಿವೈನ್ ಇಂಟರ್ವೆನ್ಷನ್ ಅಂತೂ ಇದೆ ಈ ಮ್ಯಾಚ್ ಅಲ್ಲಿ. ಅಲ್ಲ, ನಮ್ಮ ಸರ್ಟನ್ ಪೊಲಿಟಿಷಿಯನ್ಸ್ ಇನ್ ಅವರ್ ಸ್ಟೇಟ್ ನಾವು ಅಂಡರ್ ಪಾಸ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ ಅಂತ ಇರಲ್ಲ. ಯಾವ್ದೋ ಒಂದ್ ವರ್ಷ ರೆಡಿ ಆದ್ಮೇಲೆ ಮೈ ಪ್ರಪೋಸಲ್ ಇಸ್ ಕಾಲ್ ಇಟ್ ಭುವನೇಶ್ವರ್ ಕುಮಾರ್ ಅಂಡರ್ ಪಾಸ್. ಏನ್ ಕಟ್ಸಿದ್ರು ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ಕಟ್ಸಿದ್ರೆ ಭುವನೇಶ್ವರ್ ಕುಮಾರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಷ್ಟು ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಹಿಂಗೆ ಕೊಡ್ಕೊಂಡು ಹೋಗ್ಲಿ ಅಂತಾನೆ ಶೂಟ್ ಮಾಡ್ತಾ ಹೇಳ್ತೀನಿ. ನಮ್ ಕರ್ನಾಟಕದಲ್ಲೆಲ್ಲ ಹಾಲ್ ಅಂದ್ರೆ ಗೊತ್ತಾಗಲ್ಲ, ಎಲ್ಲರಿಗೂ ಚೌಲ್ಟ್ರಿ ಅಂತ ಗೊತ್ತು. ಸೊ ನನ್ ಪ್ರಕಾರ ಒಂದು ಚೌಲ್ಟ್ರಿ ಆಫ್ ಫೇಮ್ ಅಂತ ಮಾಡ್ಬಿಟ್ಟು ಅದ್ರಲ್ಲಿ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ನ ಹಾಕ್ಬಿಡ್ಬೇಕು ಫಸ್ಟ್. ಹಂಗೂ ಮಾಡಿಸ್ಬೋದು. ನೀಟಾಗಿ ಶಾಮಿಯಾನ ಹಾಕ್ಸಿ ಎಲ್ಲ ಹಾಕ್ಸಿ ಎಲ್ಲಾರ್ನು ಅದೇ ಹಾಕ್ಬಿಟ್ಟು ಅವ್ರಿಬ್ರದು. ಈ ಖುಷಿಯಿಂದ ನಾವು ಈ ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ಸಖತ್ ಸುಸ್ತಾಗಿದೆ, ಹೋಗಿ ಮಲ್ಕೊಂಡು ನಾಳೆ ಫ್ರೆಶ್ ಆಗಿ ಹೇಳ್ಬೇಕು. ಯಾವ ಖುಷಿ ಹೇಳ್ಬೇಕೋ ಗೊತ್ತಿಲ್ಲ, ಬಟ್ ಅಂದ್ರೆ ಹೇಳ್ಬೇಕು. ಸೊ ನಾವು ನೆಕ್ಸ್ಟ್ ಟೈಮ್ ಸಿಗ್ತೀವಿ. ಪ್ರಿವ್ಯೂ ದೇವರಣೆಗೂ ಗೊತ್ತಿಲ್ಲ, ನಾ ಏನು ಹೇಳಕ್ ಹೋಗಲ್ಲ ಪ್ರಿವ್ಯೂ ಬಗ್ಗೆ, ಬಟ್ ರಿವ್ಯೂಗಂತೂ ಸಿಗ್ತೀವಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿ ಮಲ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಮಲ್ಕೊಳ್ಳಿ ಟ್ರೈ ಮಾಡಿ, ಯಾಕೆಂದ್ರೆ ಅಡ್ರಿನಲಿನ್ ಅಷ್ಟು ಹೈ ಆಗಿರುತ್ತೆ.
ನನ್ಗಂತೂ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಲಾಸ್ಟ್ 24 hours ಅಲ್ಲಿ ಆಲ್ ಟುಗೆದರ್ 4 hour ಮಲಗಿದ್ದೀನಿ. ಐ ಆಮ್ ಓನ್ಲಿ ಅಲೈವ್ ಅಂಡ್ ಕಿಕಿಂಗ್ ಬಿಕಾಸ್ ಆಫ್ ಅಡ್ರಿನಲಿನ್ ಅಟ್ ದಿಸ್ ಪಾಯಿಂಟ್ ಅಂಡ್ ಸರ್ಟನ್ ಅದರ್ ಬೆವರೇಜಸ್. ಸೊ ಅದನ್ನ ಹೇಳ್ತಾ ಇವತ್ತು ಆಕ್ಚುಲಿ ಸಾತ್ವಿಕ್ ಯಾವ್ದೋ ಆಂಧ್ರ ಪ್ರದೇಶ್ಗೆಲ್ಲ ಓಡಾಡಿದ್ದ ಬೆಳಗ್ಗೆ ಇದ್ದ. ಲಾಸ್ಟ್ ಮಿನಿಟ್ ಅಲ್ಲಿ ಇದು ಅರೇಂಜ್ ಆಗಿದ್ದು ಜಾಯಿಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಯಾವ್ದೋ ವೆನಿಲಾ ಫ್ಲೇವರ್ಡ್ ಕೋಕ್ ಅಂತೆ ಏನೇನೋ ತಂದ್ಬಿಟ್ಟ ಇವತ್ತು. ಸೊ ಅದರಿಂದ ಇವತ್ತೇನೋ ಆಗತ್ತೆ ಅಂತ ಅನ್ನಿಸ್ತು ಅವಾಗ್ಲೇ ನನಗೆ. ಏನೋ ಲಾಸ್ಟ್ ಮಿನಿಟ್ ಅಲ್ಲಿ ಆಗುತ್ತೆ ಅಂತ ಅವಾಗ್ಲೇ. ಅದೇನೆ. ಸೊ ಅದನ್ನೇ ನೋಡೋಣ ನೆಕ್ಸ್ಟ್ ಟೈಮ್ ಏನ್ ತರ್ತಾನೆ ಏನಾಗುತ್ತೆ ಅಂತ. ಸೊ ಈ ವಾಸ್ತುನೆಲ್ಲ ಜ್ಞಾಪಕ ಇಟ್ಕೊಳ್ಳಿ ನೀವು, ಹೌದು. ಮರೆಯಕ್ ಹೋಗ್ಬೇಡಿ. ಹೌದು. ಆಮೇಲಿಂದ ಭುವನೇಶ್ವರ್ ಕುಮಾರ್ಗೆ ಜೈ ಅಂತ ಹೇಳ್ತಾ ಈ ಎಪಿಸೋಡ್ ನ ಮುಗ್ಸೋಣ ಅಂತ. ಎಸ್, ಬಾಯ್ ಬಾಯ್. ಬಾಯ್ ಬಾಯ್ ಎಲ್ರಿಗೂ. ಥ್ಯಾಂಕ್ ಯು. ಜೈ ಬಾಯ್. ಭುವನೇಶ್ವರ್ ಕುಮಾರ್. ಸ್ಲೀಪ್ ವೆಲ್. ಜೈ ಕುನಾಲ್ ಪಾಂಡೆ.